ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಚನಾ ಡಿಸೈನರ್ ಕುಚ್ಚು ಆ್ಯಂಡ್ ಮಗ್ಗಮ್ ವರ್ಕ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ತುಂಬ ಜನ ಕೇಳಿದ ಹಾಗೆ ಆಫ್ಲೈನ್ ಆರಿ ಕ್ಲಾಸ್ ಹೇಗಿರುತ್ತೆ ಅನ್ನೋದನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಕ್ಕಿದ್ದೇನೆ. ನಮಸ್ತೆ, ನಾನು ಅನುಪಮ ವೆಂಕಟೇಶ್. ನಾನು 16 ವರ್ಷದಿಂದ ಆರಿ ವರ್ಕನ್ನು ಕಸ್ಟಮರಿಗೆ ಮಾಡಿಕೊಡ್ತಾ ಇದ್ದೇನೆ ಹಾಗೂ ಸ್ಟೂಡೆಂಟ್ಸ್ಗಳಿಗೆ ಕೂಡ ಕಲಿಸಿಕೊಡ್ತಾ ಇದ್ದೇನೆ. ಬಹಳಷ್ಟು ಸ್ಟೂಡೆಂಟ್ಸ್, ಸುಮಾರು 3000ದಷ್ಟು ಸ್ಟೂಡೆಂಟ್ಸ್ ನನ್ನ ಕೈಯಲ್ಲಿ ಟ್ರೈನ್ ಆಗಿದ್ದಾರೆ ಹಾಗೂ ಇವತ್ತು ಅವರ ಸ್ವಂತ ವೃತ್ತಿ ಜೀವನವನ್ನು ನಡೆಸುವ ಕೆಪಾಸಿಟಿಯನ್ನು ಹೊಂದಿದ್ದಾರೆ, ಚೆನ್ನಾಗಿ ಅರ್ನ್ ಮಾಡ್ತಾ ಇದ್ದಾರೆ. ಸೊ ನಾನು ಮುಂಬೈಯಲ್ಲಿ, ಹೈದರಾಬಾದಲ್ಲಿ ಹಾಗೂ ಕರ್ನಾಟಕದಲ್ಲಿ ಬಹಳಷ್ಟು ಸ್ಟೂಡೆಂಟ್ಗಳನ್ನು ಟ್ರೈನ್ ಮಾಡಿದ್ದೇನೆ. ಇವಾಗ ನಾನು ಆಫ್ಲೈನ್ ಕ್ಲಾಸ್ ಸದ್ಯಕ್ಕೆ ಯಾವ ರೀತಿ ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ಇವಾಗ ನಮ್ಮ ಆನ್ಲೈನ್ ಆರಿ ಕ್ಲಾಸ್ ಮೊದಲೆಲ್ಲ 10 ದಿನದ ಕ್ಲಾಸ್ ಇರ್ತಿತ್ತು ಅಥವಾ 15 ದಿನದ ಕ್ಲಾಸ್ಗಳೆಲ್ಲ ನಡೀತಾ ಇದ್ವು. ಸುಮಾರು ಕಡೆ ನಮಗೆ ಇನ್ಸ್ಟಿಟ್ಯೂಷನ್ನವರು ಅಥವಾ ಬ್ಯಾಂಕಿನ ಕಡೆಯಿಂದ ಲೇಡೀಸಿಗೆ ಕ್ಲಾಸಸನ್ನು ಮಾಡಿಸ್ತಿದ್ರು. ಆವಾಗ ಅವರು 10 ದಿನದಲ್ಲಿ ಕ್ಲಾಸನ್ನು ಕಂಪ್ಲೀಟ್ ಮಾಡಿ ಕೊಡಬೇಕು ಅಂತ ಹೇಳ್ತಿದ್ರು. ಸೊ ಮೊದಲು ನಾನು ಸ್ಟಾರ್ಟ್ ಮಾಡಿದ ಈ ಕರ್ನಾಟಕ, ಉಡುಪಿ, ಸುರತ್ಕಲ್ ಈ ಕಡೆ ಮೂಡುಬಿದ್ರೆಯ ಕ್ಲಾಸ್ಗಳೆಲ್ಲ 10 ದಿನ ಅಥವಾ 12 ದಿನದ ಬೇಸಿಸಲ್ಲಿ ನಡೀತಾ ಇತ್ತು. ಅದರಲ್ಲಿ ನಾವು ಒಂದಷ್ಟು ಸ್ಟಿಚ್ಗಳನ್ನು ಕಲಿಸಿ ಒಂದು ಬ್ಲೌಸನ್ನು ಮಾಡಿಸ್ತಿದ್ದೆವು. ಬಟ್ ಇವಾಗ ಏನು ನಡೀತಾ ಇದೆ ಹೇಳಿದರೆ, ನಾವು ಪ್ರತಿ ಬ್ಯಾಚ್ ಆದ ಮೇಲೆ ಸ್ಟೂಡೆಂಟ್ಸ್ ಹತ್ರ ಒಂದು ಫೀಡ್ಬ್ಯಾಕ್ ಅನ್ನೋದನ್ನು ತೊಗೊಳ್ತೇವೆ. ಸೊ ಬಹಳಷ್ಟು ಜನ ಸ್ಟೂಡೆಂಟ್ಸಿಗೆ ಏನಾಗ್ತಿತ್ತು ಹೇಳಿದ್ರೆ, ಹೆಚ್ಚಿನವ್ರು ನಮಗೆ ಬರೋದು ನಾವು ಲೇಡೀಸಿಗೆ ಕ್ಲಾಸ್ ಮಾಡೋದಲ್ವ. ಸೊ ಅವ್ರಿಗೆ ಮನೆ ಕಡೆ ಏನಾದರೂ ಪ್ರಾಬ್ಲಮ್ ಇದೆ ಅಥವಾ ಮಕ್ಕಳಿಗೆ ಹುಷಾರಿಲ್ಲ ಅಥವಾ ಹಿರಿಯರಿಗೆ ಹುಷಾರಿಲ್ಲ, ಆ ಥರ ಏನಾದರೂ ಆದಾಗ ಅವರಿಗೆ ಕ್ಲಾಸ್ಗಳು ಬಂಕ್ ಆಗಿ ಬಹಳಷ್ಟು ಸ್ಟಿಚ್ಗಳು ಮಿಸ್ ಆಗ್ತಿದ್ರು. ಸೊ ನಮಗೆ ಫೀಡ್ಬ್ಯಾಕ್ ವಿಡಿಯೋದಲ್ಲಿ ಅವರು ಹೇಳ್ತಾ ಇದ್ರು ಏನಂತ ಹೇಳಿದರೆ, ದಯವಿಟ್ಟು ಕ್ಲಾಸಿನ ಡ್ಯೂರೇಷನನ್ನು ಜಾಸ್ತಿ ಮಾಡಿ, 1 ತಿಂಗಳಿನ ಕ್ಲಾಸನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡಿದರು. ಆವಾಗ ನಾನು ಕೂಡ 2022 ಇಂದ 1 ಮಂತ್ ಡ್ಯೂರೇಷನಿನ ಕ್ಲಾಸ್ಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈ ಕ್ಲಾಸ್ಗಳು ಬೆಳಗ್ಗೆ 10 ರಿಂದ 1 ಗಂಟೆಯ ತನಕ ಇರ್ತಿತ್ತು. ಅಂದರೆ ದಿನಕ್ಕೆ 3 ಗಂಟೆಯ ಕ್ಲಾಸನ್ನು 1 ತಿಂಗಳ ಡ್ಯೂರೇಷನ್ಗೆ ಕೊಟ್ಟು ಒಂದು ಬೇಸಿಕ್ ಆರಿ ಎಂಬ್ರಾಯ್ಡರಿದು ಕಂಪ್ಲೀಟ್ಲಿ ಕೋರ್ಸನ್ನು ನಾನು ಮಾಡಿ ಸ್ಟೂಡೆಂಟ್ಸ್ ಕೈಯಲ್ಲಿ 2 ಬ್ಲೌಸನ್ನು ಮಾಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅದೇ ಇವಾಗ ಕಂಟಿನ್ಯೂ ಆಗ್ತಾ ಇದೆ. ಫೀಸ್ ಟೈಮ್ ಟು ಟೈಮ್ ನಾವು ಅಪ್ಡೇಟ್ ಮಾಡ್ತಾ ಇರ್ತೇವೆ. ಸೊ 5 ವರ್ಷ ಹಿಂದೆ ಇದ್ದ ಫೀಸ್ ಇವಾಗ ಖಂಡಿತ ಇಲ್ಲ. ಪ್ರತಿ ವರ್ಷ ಫೀಸ್ ಹೆಚ್ಚಾಗ್ತದೆ ಹೊರತು ಕಮ್ಮಿ ಆಗ್ತಾ ಹೋಗೋದಿಲ್ಲ. ನಾನು ಫೀಸಿನ ವಿಚಾರ ಈಗ ಮಾತಾಡೋದಿಲ್ಲ, ಯಾಕಂದರೆ ಈ ಜನರಲ್ ವಿಡಿಯೋನ ನಾನು ಎಲ್ಲರಿಗೂ ಕಳಿಸ್ಲಿಕ್ಕಿದ್ದೇನೆ. ಫೀಸ್ ಎಷ್ಟು ಅಂತ ಬೇಕಿದ್ದವರು ಡೈರೆಕ್ಟ್ ನನಗೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಕೇಳ್ಬೋದು. ಪ್ರತಿ ಟೈಮಿಗೆ ಅದು ಫೀಸ್ ಚೇಂಜ್ ಆಗ್ತಾ ಇರ್ತದೆ. ಸೊ ಇವಾಗ 1 ತಿಂಗಳದ್ದು ಕೋರ್ಸ್ ನಡೀತಾ ಇದೆ. ದಿನಕ್ಕೆ 3 ಗಂಟೆ 10 ರಿಂದ 1 ಬೆಳಗ್ಗೆ ಟೈಮಿನಲ್ಲಿ ನಾನು ಕ್ಲಾಸ್ ಮಾಡೋದು. 1 ತಿಂಗಳು ಮಾತ್ರ ನಿಮಗೆ ನಿಮ್ಮ ಊರಲ್ಲಿ ಒಂದು ಸಾರಿಗೆ 1 ಮಂತಿನ ಕೋರ್ಸ್ ಸಿಗ್ತದೆ. ಆ 1 ತಿಂಗಳಲ್ಲಿ ಸ್ಟೂಡೆಂಟ್ಸು ಡೈರೆಕ್ಟ್ ಬಂದು ಕರೆಕ್ಟ್ 10 ಗಂಟೆಗೆ ಬಂದು 1 ಗಂಟೆ ತನಕ ಕಂಪ್ಲೀಟ್ ಕೂತು ದಿನಕ್ಕೆ ಎಷ್ಟಾಗ್ತದೆ ಅಷ್ಟು ಸ್ಟಿಚ್ಗಳನ್ನು ಕಲೀಲಿಕ್ಕಿರ್ತದೆ. ಕರೆಕ್ಟಾಗಿ ಕಲಿತ್ರೆ 7 ರಿಂದ 10 ದಿನದ ಒಳಗೆ ಅವರಿಗೆ ಫಸ್ಟ್ ಬ್ಲೌಸಿನ ಡಿಸೈನ್, ಥ್ರೆಡ್ ವರ್ಕಿನ ಡಿಸೈನ್ ನಾನು ಮಾಡಿಸ್ತೇನೆ. ಅದರದ್ದು ಎಂಬ್ರಾಯ್ಡರಿದು ಡಿಸೈನ್ ಮಾಡೋದು ಹೇಗೆ, ಡ್ರಾಯಿಂಗ್ ಮಾಡೋದು ಹೇಗೆ, ಅವರೇ ಟ್ರೇಸ್ ತೆಗೆಯೋದು ಹೇಗೆ, ಯಾವುದೇ ಡಿಸೈನನ್ನು ಯಾವುದೇ ನೆಕ್ಲೈನ್ಗೆ ಕನ್ವರ್ಟ್ ಮಾಡೋದು ಹೇಗೆ, ಇದೆಲ್ಲ ನಾವು ಕಸ್ಟಮರಿಗೆ ಯಾವ ರೀತಿಯಲ್ಲಿ ಮಾಡಿಕೊಡಬೇಕು, ಆ ಸೀಕ್ರೆಟ್ಸನ್ನು ಎಲ್ಲವನ್ನು ನಾನು ಬೇಸಿಕ್ ಕೋರ್ಸಲ್ಲೇ ಹೇಳಿಕೊಡ್ತಾ ಇದ್ದೇನೆ. ಹೆಚ್ಚಾಗಿ ಟ್ರೇಸಿಂಗ್ ಮೆಥಡ್ಸು, ಟ್ರೇಸಿಂಗ್ ಟೆಕ್ನಿಕ್ಸ್ ಇವೆಲ್ಲ ಏನಿದೆ ಅದು ಅಡ್ವಾನ್ಸ್ ಕೋರ್ಸಲ್ಲಿ ಕಲಿಸಲಾಗ್ತದೆ. ಬಟ್ ನಾನು ನಿಮಗೆ ಬೇಸಿಕ್ ಕೋರ್ಸಲ್ಲೇ ನೀವು ಕಲಿತು ನಿಮ್ಮ ಕೈಯಲ್ಲೇ 2 ಬ್ಲೌಸ್ ಮಾಡಿ ಕಸ್ಟಮರಿನ ಆರ್ಡರ್ ತೊಗೊಳ್ಳೋ ಲೆವೆಲ್ಗೆ ನಾನು ನಿಮ್ಮನ್ನು ಟ್ರೈನ್ ಮಾಡ್ತೇನೆ. ಸೊ ಇಲ್ಲಿ ನಾನು ಕೊಡ್ತಾ ಇರುವಂಥದ್ದು ಪ್ರೊಫೆಷ್ನಲ್ ಆರಿ ಕ್ಲಾಸ್, ನಾರ್ಮಲ್ ಟೈಮ್ ಪಾಸಿನದ್ದು ದಿನಕ್ಕೆ 1 ಗಂಟೆಯದ್ದು ಕ್ಲಾಸ್ ಅಲ್ಲ. ಪ್ರೊಫೆಷ್ನಲ್ ಟ್ರೈನಿಂಗ್, ಹೇಗೆ ನಾನು ನನ್ನ ಕಸ್ಟಮರಿಗೆ ವರ್ಕ್ ಮಾಡಿ ಕೊಡ್ತೇನೋ ಆ ಮೆಥಡಲ್ಲಿ. ಯಾವ ಡಿಸೈನ್ ಬಂದರೂ ಸ್ಟೂಡೆಂಟ್ ಹೆದರಬಾರ್ದು, ಯಾವ ಡಿಸೈನ್ ಬಂದರೂ ನಾನು ಮಾಡಿ ಕೊಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಬೇಸಿಕ್ ಕೋರ್ಸ್ ಕಲಿಯುವಾಗಲೇ ಸ್ಟೂಡೆಂಟಿಗೆ ಬರಬೇಕು. ಆ ಲೆವೆಲ್ಗೆ ನಾನು 7 to 10 ಡೇಸಿನ ಮಧ್ಯೆನೇ ಅವರು ಚೆನ್ನಾಗಿ ಕಲಿಬೇಕು, ಕಮಿಟ್ಮೆಂಟ್ ಕೊಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಕೊಂಡು ಬರಬೇಕು. ಆವಾಗ 7 to 10 ಡೇಸಿನ ಮಧ್ಯೆ ಅವರಿಗೆ ಫಸ್ಟ್ ಬ್ಲೌಸಿದ್ದು ಡಿಸೈನನ್ನು ಟ್ರೇಸಿಂಗ್ ಮಾಡೋದು ಬರ್ತದೆ. ಟ್ರೇಸಿಂಗ್ ಹಾಕಿ ಬ್ಲೌಸಿಗೆ ಡಿಸೈನನ್ನು ಹಾಕಿ ಅಲ್ಲಿ ಏನು ತುಂಬಿಸಬೇಕು, ಯಾವ ರೀತಿ ಎಲ್ಲಿ ಯಾವ ಸ್ಟಿಚ್ ಬಂದರೆ ಚೆಂದ ಕಾಣ್ತದೆ ಎಲ್ಲವನ್ನು ನಾನು ಚೆಂದಾಗಿ ಹೇಳಿಕೊಡ್ತೇನೆ. ಮತ್ತು ಅದನ್ನು ಫಸ್ಟ್ ಬ್ಲೌಸ್ ಮಾಡಲಿಕ್ಕೆ ಅವರಿಗೆ ಒಂದು ವಾರದಿಂದ 10 ದಿನ ತನಕ ಟೈಮ್ ತೊಗೊಳ್ತದೆ. ಇದು ಯಾರಿಗೆ ಅಂತ ಹೇಳ್ತೇನೆ, ಅದನ್ನು ಮತ್ತೆ ಹೇಳ್ತೇನೆ ಎಷ್ಟು ಡ್ಯೂರೇಷನ್ ಬೇಕಾಗ್ತದೆ ಅನ್ನೋದು. ಮತ್ತು ಅದು 15 ಡೇಸಲ್ಲಿ ಅವರು ಜ್ಯುವೆಲರಿ ವರ್ಕನ್ನು ಕಲಿತಾರೆ. ಜ್ಯುವೆಲರಿ ವರ್ಕ್ ಅಂದರೆ ಏನು, ಬೀಡ್, ಸ್ಟೋನು, ಕುಂದನ ಇಂಥದನ್ನು ಹೊಲಿಯೋದನ್ನು ಕಲಿತು ಅದರಲ್ಲಿ ಒಂದು ಬ್ಲೌಸನ್ನು ಅವ್ರು ಮಾಡ್ತಾರೆ. ಸೊ ಕ್ಲಾಸ್ ಮುಗಿಯುವ ಹೊತ್ತಿಗೆ ಲಾಸ್ಟ್ 1 ವಾರ ಜ್ಯುವೆಲರಿ ವರ್ಕಿನ ಬ್ಲೌಸು ಸ್ಟೂಡೆಂಟ್ನ ಕೈಯಲ್ಲಿ ಇರ್ತದೆ. ಸೊ ಕರೆಕ್ಟಾಗಿ ಯಾರು ಕ್ಲಾಸಿಗೆ 10 ಗಂಟೆಗೆ ಬಂದು ಕೂತ್ಕೊಳ್ತಾರೋ, 1 ಗಂಟೆ ತನಕ ಕೂತು ಶ್ರಮಪಟ್ಟು ಕಲಿತಾರೋ, ಅವತ್ತವತ್ತು ಕೊಟ್ಟ ಹೋಮ್ವರ್ಕನ್ನು ಅವತ್ತವತ್ತು ಮಾಡಿಕೊಂಡು ಬಂದು ತೋರಿಸ್ತಾರ, ಅವರಿಗೆ 1 ತಿಂಗಳಲ್ಲಿ ಪರ್ಫೆಕ್ಟಾಗಿ ಆರಿ ವರ್ಕ್ ಕಲಿತು 2 ಬ್ಲೌಸ್ ಮಾಡ್ಕೊಳ್ಳೋದು ಕೆಪಾಸಿಟಿ ಬರ್ತದೆ. ಈಗ ಇನ್ನು ಕೆಲವೊಂದು ಸ್ಪೆಷಲ್ ಕೇಸಸ್ ಇರ್ತದೆ. ಕೆಲವರು ಬರುವಾಗಲೇ 10:30, 11 ಮಾಡಿಕೊಂಡು ಬರ್ತಾರೆ.
ಮತ್ತು 12 ಗಂಟೆ ಆದ ತಕ್ಷಣ ನನಗೆ ಫಂಕ್ಷನಿಗೆ ಹೋಗಬೇಕು, ನನಗೆ ಅಲ್ಲಿ ಹೋಗಬೇಕು, ನನಗೆ ಇಲ್ಲಿ ಹೋಗಬೇಕು ಅಂತೆಲ್ಲ ನೆಪ ಹೇಳಿಕೊಂಡು ಎಸ್ಕೇಪ್ ಆಗುವವರಿದ್ದಾರೆ. ಸೊ ನೀವು ಅರ್ಧ ಗಂಟೆ ಬೇಗ ಎದ್ದುಕೊಂಡು ಹೋದರೂ ಸಹ ನಿಮಗೆ ಸುಮಾರು ಸ್ಟಿಚ್ ಮಿಸ್ ಆಗ್ತದೆ, ನಿಮ್ಮದೇ ಟೈಮ್ ವೇಸ್ಟ್ ಆಗ್ತದೆ. ನೀವೊಂದು ಹಣ ಕೊಟ್ಟು ಒಂದು ಕೋರ್ಸಿಗೆ ಕೂತಿದ್ದೀರಲ್ವ, 1 ತಿಂಗಳ ಮಟ್ಟಿಗೆ ಬೇರೆ ಯಾವುದೇ ಡಿಸ್ಟ್ರಾಕ್ಷನನ್ನು ಇಟ್ಕೊಳ್ಳದೆ ಕೂತು ಕಲಿಯುವ ರೀತಿಯ ಮೆಂಟಾಲಿಟಿ ಇದ್ದರೆ ಮಾತ್ರ ಆಫ್ಲೈನ್ ಕ್ಲಾಸಿಗೆ ಬನ್ನಿ. ಯಾವುದೇ ಕಾರಣಕ್ಕೂ ನಾನು ಎಕ್ಸ್ಟೆಂಡ್ ಮಾಡೋದಿಲ್ಲ ಕ್ಲಾಸನ್ನು, ರಿಪೀಟ್ ಕ್ಲಾಸನ್ನು ಕೊಡೋದಿಲ್ಲ. ನೀವೇ ಶ್ರದ್ಧೆಯಿಂದ ಬಂದು 1 ತಿಂಗಳು ಕಮಿಟ್ಮೆಂಟ್ ಕೊಟ್ಟು ತಪಸ್ಸಿನ ಹಾಗೆ ಕಲಿತು ಹೋಗಬೇಕು. ಇದು ನನ್ನ ಎಕ್ಸ್ಪೆಕ್ಟೇಷನ್. ಇನ್ ಕೇಸು 1 ತಿಂಗಳು ಬಂದರೂ ಸಹ ಕೆಲವರು ಸ್ಲೋ ಇರ್ತಾರೆ ಅಂತ ಇಟ್ಕೊಳ್ಳಿ, ಅಂಥವ್ರಿಗೆ ನಾನೇ 2-3 ದಿನ ಎಕ್ಸ್ಟ್ರಾ ಕ್ಲಾಸ್ ಕೊಡ್ತೇನೆ. ನೀವು ಬಂದು ನಿಮ್ಮದು ಕೋರ್ಸ್ ಕಂಪ್ಲೀಟ್ ಆಗಲಿಲ್ಲ, ನೀವು ಸ್ಲೋ ಇದ್ದೀರಿ, ನಂಗೆ ಅರ್ಥ ಆಗ್ತದೆ, ಎಲ್ಲ ಸ್ಟೂಡೆಂಟ್ ಒಂದೇ ಲೆವೆಲಲ್ಲಿ ಇರೋದಿಲ್ಲ ಅಲ್ವಾ. ಬಟ್ ನೀವು ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀರಿ, ಕಂಟಿನ್ಯೂಸ್ ರಜೆ ಹಾಕದೆ ಕೋರ್ಸಿಗೆ ಬಂದಿದ್ದೀರಿ, ನಿಮ್ಮ ಪ್ರಯತ್ನ ನೀವು ಮಾಡಿದಿರಿ, ಎಫರ್ಟ್ ಹಾಕಿದ್ದೀರಿ, ನನಗೆ ಖುಷಿ ಇರ್ತದೆ. ಸೊ ನಾನು ನನ್ನ ಸ್ವಂತ ಖುಷಿಯಿಂದ 2-3 ದಿನ ಎಕ್ಸ್ಟ್ರಾ ಕ್ಲಾಸು ಖಂಡಿತ ಕೊಡ್ತೇನೆ. ಇವಾಗ ಒಂದು ಬ್ಲೌಸ್ ಮಾಡಲಿಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಅಂತ ಬಿಗಿನರ್ಸಿಗೆ, ಲೈಫಲ್ಲಿ ಫಸ್ಟ್ ಟೈಮ್ ಆರಿ ನೀಡಲ್ಲಿ ಹಿಡ್ಕೊಂಡು ವರ್ಕ್ ಮಾಡುವವರಿಗೆ ಫಸ್ಟ್ ಬ್ಲೌಸ್ ಆಗುವಾಗ, ಥ್ರೆಡ್ ವರ್ಕ್ ಆಗುವಾಗ ಒಂದು ಸ್ಯಾಟಿನ್ ಸ್ಟಿಚಿದ್ದು ನೆಕ್ಲೈನ್ ಮಾಡಿ, ಇಲ್ಲ ಚೌರನ್ ಸ್ಟಿಚ್ ಇದ್ದ, ಇಲ್ಲ ಹೆರಿಂಗ್ ಬೋನ, ಇಲ್ಲ 3 ಲೈನ್ ಚೈನ್ ಸ್ಟಿಚ್ ಹಾಕಿ ಮಾಡೋದು ನಿಮ್ಮ ಇಷ್ಟ. ನಿಮ್ಗೆ ಯಾವ ಡಿಸೈನ್ ಬೇಕು ನಾನು ಅದೇ ಡಿಸೈನ್ ನಿಮ್ಮ ಹತ್ರ ಮಾಡಿಸ್ತೇನೆ. ಕೆಲವರು ಹೇಳ್ತಾರೆ ಯೂಟ್ಯೂಬಲ್ಲಿ ಒಂದು ವೀಡಿಯೋ ಇದೆ, ಆ ವಿಡಿಯೋ ನೋಡಿಕೊಂಡು ನಾನು ಮಾಡ್ತೇನೆ ಅಂತಾರೆ. ಇನ್ನು ಕೆಲವರು ಇದ್ದಾರೆ ರೆಡಿಮೇಡ್ ಟ್ರೇಸ್ ಇಟ್ಕೊಂಡು ಬಂದು ಪ್ರಿಂಟೌಟ್ ತೊಗೊಂಡು ಬಂದು ನಾನು ಇದನ್ನು ಮಾಡ್ತೇನೆ ಅಂತಾರೆ. ಈಗ ನಾವು ಯಾವತ್ತೂ ರೆಡಿಮೇಡಿಗೋಸ್ಕರ ಕಾಯಬಾರ್ದು. ಯಾಕಂದರೆ ಎಲ್ಲ ಡಿಸೈನ್ಗಳದ್ದು ಯೂಟ್ಯೂಬ್ ವೀಡಿಯೋ ಇರೋದಿಲ್ಲ, ಅಥವಾ ಎಲ್ಲ ಡಿಸೈನ್ಗಳಿದ್ದು ಟ್ರೇಸ್ ನಿಮಗೆ ಆನ್ಲೈನಲ್ಲಿ ಅವೈಲೇಬಲ್ ಇರೋದಿಲ್ಲ. ನಾಳೆ ನಿಮ್ಮ ಕಸ್ಟಮರ್ ಫೋಟೋ ಹಿಡ್ಕೊಂಡು ಬರ್ತಾರೆ, ರೆಡಿ ಡಿಸೈನ್ ಅಥವಾ ಕಾರ್ಬನ್ ಶೀಟ್ ಇಟ್ಕೊಂಡು ಬರೋದಿಲ್ಲ, ಟ್ರೇಸ್ ಪ್ರಿಂಟ್ ಇಟ್ಕೊಂಡು ಬರೋದಿಲ್ಲ. ಸೊ ನಿಮ್ಮ ಕಸ್ಟಮರ್ ಏನು ಡಿಸೈನ್ ಹೀಗೆ ಫೋನಲ್ಲಿ ಇಟ್ಕೊಂಡು ಬರ್ತಾರೆ, ಅದರಲ್ಲಿ ಇದ್ದದನ್ನು ಹಾಗೆ ನೀವೇ ಮಾಡಲಿಕ್ಕೆ ಅಥವಾ ಅವರ ಅಳತೆಗೆ ಅದನ್ನು ಕನ್ವರ್ಟ್ ಮಾಡಲಿಕ್ಕೆ, ಅವರು ಕೇಳಿದ ಯು ಶೇಪ್ ವಿ ಶೇಪ್ ಪಾಟ್ ನೆಕ್ಕಿಗೆ ಮಾಡಲಿಕ್ಕೆ ನಿಮಗೆ ಬರಬೇಕಲ್ವ. ಸೊ ನೀವೇನನ್ನು ಕಲಿಬೇಕು, ರೆಡಿಮೇಡನ್ನು ಕಲಿಯೋದಲ್ಲ. ಯಾವುದೇ ಫೋಟೋ ನೋಡಿ ಡ್ರಾಯಿಂಗ್ ಮಾಡೋದು ಹೇಗೆ, ಟ್ರೇಸನ್ನು ಪ್ರಿಪೇರ್ ಮಾಡೋದು ಹೇಗೆ, ಯಾವ ಸೈಜಿಗೆ ಅದನ್ನು ಅಡ್ಜಸ್ಟ್ ಮಾಡೋದು ಹೇಗೆ ಅನ್ನೋದನ್ನು ಕಲಿಬೇಕು. ಅದಕ್ಕೋಸ್ಕರ ಫೋಟೋವನ್ನೇ ತೊಗೊಂಡು ಬನ್ನಿ, ನಿಮ್ಗೆ ಇಷ್ಟ ಇದ್ದ ಡಿಸೈನನ್ನು ನೀವು ಫೋಟೋ ತೊಗೊಂಡು ಬನ್ನಿ, ಅದನ್ನೇ ನಾನು ನಿಮಗೆ ಫಸ್ಟ್ ಬ್ಲೌಸಿಗೆ ಮಾಡಿಸಿಕೊಡ್ತೇನೆ, ಟ್ರೇಸ್ ಮಾಡೋದು ಹೇಳಿಕೊಡ್ತೇನೆ ಅಂತ ಹೇಳ್ತೇನೆ. ಸೊ ಇದು ಫಸ್ಟ್ ಬ್ಲೌಸ್ನ ವಿಚಾರ. ಈಗ ಇದನ್ನು ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕು ಅಂತ ನೀವು ಪಟ್ಟಾಗಿ ನಿಯತ್ತಲ್ಲಿ ಕೂತ್ಕೊಂಡು ವರ್ಕ್ ಮಾಡಿದ್ರಿ ಅಂತಾದರೆ 1 ವಾರದಲ್ಲಿ ನಿಮ್ಮದು ಫಸ್ಟ್ ಬ್ಲೌಸ್ ಮುಗೀತದೆ. ಬ್ಯಾಕ್ ನೆಕ್ ಮಾಡಲಿಕ್ಕೆ 4 ದಿನ, ಫ್ರಂಟ್ ನೆಕ್ಕಿಗೆ 1 ದಿನ, ಒಂದು ಸ್ಲೀವಿಗೆ 1 ದಿನ, ಇನ್ನೊಂದು ಸ್ಲೀವಿಗೆ ಇನ್ನೊಂದು ದಿನ. ಸೊ 7 ಡೇಸಲ್ಲಿ ಮುಗೀತದೆ. ಈಗ ಕೆಲವರಿಗೆ ಮನೆಯಲ್ಲಿ ಜವಾಬ್ದಾರಿಗಳು ಜಾಸ್ತಿ ಇರ್ಬೋದು, ಅಥವಾ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇಲ್ಲದಿರ್ಬೋದು. ಈಗ ಬ್ಯಾಚುಲರ್ಸಿಗೆ ಮನೇಲಿ ಅಷ್ಟೊಂದು ಜವಾಬ್ದಾರಿ ಇರೋದಿಲ್ಲ, ಸೊ ಅವರು ಕೂತ್ಕೊಂಡು ಎಷ್ಟು ಗಂಟೆ ಸಹ ಪ್ರಾಕ್ಟೀಸ್ ಮಾಡ್ತಾರೆ. ಅದೇ ಈಗ ಚಿಕ್ಕ ಮಕ್ಕಳ ತಾಯಂದಿರು ಇರ್ಬೋದು, ಅಥವಾ ಮನೆಯಲ್ಲಿ ಅವರು ಯಾರ್ದಾದ್ರೂ ಎಲ್ಡರ್ಸ್ ಇದು ಕೇರ್ ಟೇಕಿಂಗ್ ಮಾಡ್ತಾ ಇರ್ಬೋದು. ಸೊ ಅವರಿಗೆ ಅಷ್ಟೊಂದು ಟೈಮ್ ಸಿಗೋದಿಲ್ಲ. ಅಥವಾ ಮನೆಯಲ್ಲಿ ತೋಟ ಇದೆ, ತೋಟದಲ್ಲಿ ಕೆಲಸ ಮಾಡುವವರಿದ್ದಾರೆ, ಅವರಿಗೆ ಅಡುಗೆ ಆಗಬೇಕು, ಅಥವಾ ಮನೆಯಲ್ಲಿ ತುಂಬ ಜನ ಇದ್ದಾರೆ, ತುಂಬ ಕೆಲಸ ಇದೆ. ಆ ಥರ ಎಲ್ಲ ಇದ್ದಾಗ ಎಲ್ರಿಗೂ ಒಂದೇ ರೀತಿ ಅವರ್ಸ್ ಸಿಗೋದಿಲ್ಲ ಪ್ರಾಕ್ಟೀಸ್ ಮಾಡಲಿಕ್ಕೆ. ಸೊ ನನಗೆ ಅದು ಅರ್ಥ ಆಗ್ತದೆ. ಓಕೆ, ನೀವು ನಿಮ್ಮ ಎಫರ್ಟ್ ಹಾಕ್ತಾ ಇದ್ದೀರಿ, ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಫ್ರೀ ಟೈಮ್ ಸಿಗ್ತಾ ಇದೆ ಅದನ್ನು ನೀವು ಚೆನ್ನಾಗಿ ಇನ್ವೆಸ್ಟ್ ಮಾಡಿ ಕಲಿತಾ ಇದ್ದೀರಿ ಅಷ್ಟೇ. ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಬೇಕಾಗಿಲ್ಲ. ನೀವು ನಿಮ್ಮ ಸ್ಪೀಡಲ್ಲಿ ನಿಧಾನಕ್ಕೆ ಮಾಡಿ ತೋರಿಸ್ಬೋದು ವರ್ಕನ್ನು. ಬಟ್ ಕೋರ್ಸ್ ಮುಗಿಯುವವರೆಗೆ ನಾನು ಇದರಲ್ಲಿರ್ತೇನೆ. ಸೊ ಕೋರ್ಸ್ ಆಗ್ತಾ ಇರುವಾಗಲೇ 2 ಬ್ಲೌಸ್ ಕಂಪ್ಲೀಟ್ ಮಾಡಲಿಕ್ಕೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ, ಡೌಟ್ ಬಂದರೆ ಕೇಳಿದರೆ ನಾನು ಇರ್ತೇನೆ. ಮತ್ತು ವಾಟ್ಸಪ್ಪಲ್ಲಿ ಎಷ್ಟು ಕೇಳಿದರೆ ಅಷ್ಟೇ, ಹೌದಲ್ವಾ. ಈಗ ನೀವು ಆಫ್ಲೈನ್ ಕ್ಲಾಸ್ ಕೇಳ್ತಿರೋದು ಯಾಕೆ, ನನ್ನ ಜೊತೆ ಕೂತು ಕಲಿಬೇಕಂತ ನೀವು ಕೇಳ್ತಾ ಇರೋದಲ್ವ. ಅದನ್ನು ನೀವು ಸದ್ವಿನಿಯೋಗ ಮಾಡ್ಕೊಳ್ಬೇಕು. 1 ತಿಂಗಳು ಆ ಫಂಕ್ಷನ್ಸು, ಅಲ್ಲಿಗೆ ಹೋಗೋದು ಇಲ್ಲಿ ಹೋಗೋದು ಎಲ್ಲವನ್ನ ಸ್ಕಿಪ್ ಮಾಡಬೇಕು. ಇನ್ನು ಕೆಲವು ಕಡೆ ಸ್ಟೂಡೆಂಟ್ಸ್ ಕ್ಲಾಸಿಗೆ ಅಂತೇಳಿ ಬರ್ತಾರೆ, ಅಲ್ಲಿ ಮತ್ತೆ ಹೊಸ ಫ್ರೆಂಡ್ಸ್ ಮಾಡಿಕೊಂಡು ದೇವಸ್ಥಾನ ತಿರುಗೋದು, ಮಾಲ್ ತಿರುಗೋದು, ಆಚೀಚೆ ಹೋಗಿ ಬರೋದೆಲ್ಲ ಮಾಡ್ತಾರೆ. ಕ್ಲಾಸಿನ ಟೈಮನ್ನು ನೀವು ಕ್ಲಾಸಿಗೋಸ್ಕರನೇ ವಿನಿಯೋಗಿಸಿ. ಮತ್ತೆ ನೀವೇನು ಮಾಡ್ತೀರಿ ನಾನು ಕೇಳಲಿಕ್ಕೆ ಬರೋದಿಲ್ಲ ಅಲ್ವಾ. ನಿಮ್ಮನ್ನು ನಂಬಿಕೆ ಇಟ್ಟು ಎಷ್ಟು ಹಣವನ್ನು ಕೊಟ್ಟು ನಿಮ್ಮ ಮನೆಯವರು ಕಳಿಸಿರ್ತಾರೆ, ಅಥವಾ ನಿಮ್ಮದೇ ಕಷ್ಟಪಟ್ಟು ಅರ್ನ್ ಮಾಡಿದ ಹಣ ಇರ್ಬೋದು. ಸೊ ಅದನ್ನು ವೇಸ್ಟ್ ಮಾಡಬೇಡಿ. ಕರೆಕ್ಟಾಗಿ ಸ್ಟಾರ್ಟ್ ಡೇಯಿಂದ ಎಂಡ್ ಡೇ ತನಕ ಕಮಿಟ್ಮೆಂಟ್ ಕೊಟ್ಟು ರಜೆ ಹಾಕದೆ ಕಲಿತ್ರೆ ಖಂಡಿತ ನಿಮಗೆ ಆ ವಿದ್ಯೆ ಒಲಿತದೆ. ನೀವು ಫಸ್ಟ್ ಬ್ಲೌಸ್ ಮಾಡ್ತಾ ಇರುವಾಗಲೇ ನಿಮಗೆ ಕಸ್ಟಮರ್ ಆರ್ಡ್ರ್ ಬರ್ತದೆ. ಆಚೀಚಿನವ್ರು ನೋಡ್ತಾರೆ, ನಿಮ್ಮ ಮನೆಯವ್ರು ನೋಡ್ತಾರೆ, ಫ್ರೆಂಡ್ಸ್ ನೋಡ್ತಾರೆ, ಕೊಲೀಗ್ಸ್ ನೋಡ್ತಾರೆ. ಓ ನನಗೂ ಮಾಡಿ ಕೊಡ್ತೀಯ ಅಂತ ಕೇಳ್ತಾರೆ. ಇವತ್ತು ಆರ್ಡ್ರ್ ಸಿಗೋದಿದ್ರೆ ತೊಂದರೆ ಇಲ್ಲ, ಇನ್ನೊಂದು ದಿನ ತಂದು ಕೊಡ್ತಾರೆ. ಓ ಇವಳು ಏನೋ ಕಷ್ಟಪಡ್ತಿದ್ದಾಳೆ, ಏನೋ ಕಲಿತಿದ್ದಾಳೆ, ಮಾಡ್ತಿದ್ದಾಳೆ, ಪ್ಯಾಷನ್ ಇದೆ, ಓಕೆ ಇವಳಿಗೆ ಸಪೋರ್ಟ್ ಮಾಡುವ ಅಂತ ಮಾಡ್ತಾರೆ, ಹೌದಾ. ಸೊ ನಮ್ಮ ಹೆಚ್ಚಿನ ಸ್ಟೂಡೆಂಟ್ಸ್ಗಳಿಗೆ ಕಲಿತಾ ಇರುವಾಗಲೇ, ಫಸ್ಟ್ ಬ್ಲೌಸ್ ಮಾಡ್ತಾ ಇರುವಾಗಲೇ ಆರ್ಡರ್ ಸಿಗ್ತಾ ಇದೆ. ಇದೊಂದು ನನಗೆ ಹೇಳ್ಕೊಳ್ಳಿಕ್ಕೆ ತುಂಬ ಹೆಮ್ಮೆ ಆಗ್ತದೆ. ಎಷ್ಟೋ ಜನ ಲೇಡೀಸ್ ಕಲೀಲಿಕ್ಕೆ ಹಣ ಇಲ್ಲದೆ ಉಂಗುರ ಅಡವಿಟ್ಟು, ಅಥವಾ ಚಿನ್ನ ಅಡವಿಟ್ಟು, ಅಥವಾ ಇನ್ನೊಬ್ಬರ ಹತ್ರ ಸಾಲ ಕೇಳಿ ಬಂದು ಕಲಿತವರಿದ್ದಾರೆ. ಮತ್ತು ಅಂಥದ್ದು 10 ಉಂಗುರ ಅವ್ರು ಮಾಡಿಸ್ಕೊಂಡಿದ್ದಾರೆ, ಆ ವಿಷಯ ಬೇರೆ. ಅಟ್ಲೀಸ್ಟ್ ನಿಮ್ಗೊಂದು ಅರ್ಥ ಆಗ್ತದೆ, ನಿಮಗೆ ಯಾವುದರಲ್ಲಿ ಪ್ಯಾಷನ್ ಇದೆ, ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ. ಒಂದು ಹುಡುಗಿ ಈ ಥರನೇ ಕಲಿತು, ಅದೇ ನಾವು ಉಂಗುರ ಅಡವಿಟ್ಟಾರೆ ಅಂತ ಹೇಳಿದಲ್ಲ, ಆ ಹುಡುಗಿ ಚೆನ್ನಾಗಿ ಕಲಿಸ್ಲು. ಮತ್ತು ಅವಳಿಗೆ ಎಂಬ್ರಾಯ್ಡ್ರಲ್ಲಿ ಇಂಟ್ರೆಸ್ಟ್ ಇದೆ, ಮತ್ತು ಎಂಬ್ರಾಯ್ಡ್ರಿಗೆ ಸ್ಕೋಪ್ ಇದೆ ಅಂತ ಗೊತ್ತಾಯಿತು. ಆರಿ ವರ್ಕ್ ಆರ್ಡ್ರಸ್ ತೊಗೊಂಡು ಮಾಡ್ತಾಯಿದ್ಲು. ಆಮೇಲೆ ಎಂಬ್ರಾಯ್ಡ್ರಿ ಮೆಷಿನ್ ತೊಗೊಂಡ್ಳು, 1 ಮೆಷಿನ್ ತೊಗೊಂಡ್ಳು, 2 ಮೆಷಿನ್ ತೊಗೊಂಡ್ಳು, ಇವಾಗ 5 ಮೆಷಿನ್ ಹಾಕಿದ್ದಾಳೆ.
ಸೊ ಒಂದು ಲೈನ್ ಏನು ಅಂತ ಗೊತ್ತಾಗ್ತದೆ, ನನಗೆ ಈ ಫೀಲ್ಡ್ ಆಗ್ತದಾ ಇಲ್ವಾ ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕಾಗ್ತದೆ. ಮತ್ತು ಒಂದು ಡಿಸಿಪ್ಲಿನ್ ಬರ್ತದೆ ಲೈಫಲ್ಲಿ, ಒಂದು ಶ್ರದ್ಧೆಯಿಂದ ಕೂತಲಿಂದ ಏಳದೆ ಚೆಂದಾಗಿ ವರ್ಕ್ ಮಾಡಿ ಕೊಡೋದು ಹೇಗೆ, ಕಮಿಟ್ಮೆಂಟ್ ಕೊಡೋದು ಹೇಗೆ, ನೀಟ್ನೆಸ್ ಬರ್ತದೆ, ಡಿಸಿಪ್ಲಿನ್ ಬರ್ತದೆ. ಸೊ ಸಣ್ಣ ಏಜಿನವ್ರು ಕೂಡ ಇದನ್ನು ಕಲಿಬೋದು. ಸಣ್ಣ ಮಕ್ಕಳು 5ನೇ ಕ್ಲಾಸಿನ ಹುಡುಗಿ ಕೂಡ ಸೇರಿ ಮಾಡಿದಾಳೆ, 10 ವರ್ಷದ ಹುಡುಗಿ ಕಲ್ತಿದ್ದಾಳೆ, 65-67 ವರ್ಷದ ಲೇಡೀಸ್ ಕಲ್ತಿದ್ದಾರೆ. ಅದಕ್ಕೆ ಕಲೀಲಿಕ್ಕೆ ಏಜ್ ಅನ್ನೋದಿಲ್ಲ, ಯಾವ ಏಜಿನವ್ರು ಸಹ ಕಲಿಬೋದು. ಸೊ ಕರೆಕ್ಟಾಗಿ ನೀವು ಕೂತು ಎಂಬ್ರಾಯ್ಡರಿ ಮಾಡಿದ್ರಿ ಅಂತಾದರೆ 19 ಅವರ್ಸಲ್ಲಿ ಒಂದು ಬ್ಲೌಸನ್ನು ಮಾಡಿಕೊಡ್ಬೋದು. ಥ್ರೆಡ್ ವರ್ಕ್ ಇದನ್ನು. ಸೆಕೆಂಡ್ ವರ್ಕ್ ಬೀಡ್ ವರ್ಕ್ ಇರ್ತದೆ. ಬೀಡ್ ವರ್ಕ್ ಕೂಡ ನಾನು ಆದಷ್ಟು ಟ್ರೆಂಡಿ ಹಾಕಿಸ್ತೇನೆ. ಈಗ ಕಳೆದ ಬ್ಯಾಚಿನವ್ರು ಹಾಕಿದ ಡಿಸೈನ್ ಈ ಬ್ಯಾಚಿನವರಿಗೆ ಇರೋದಿಲ್ಲ. ಅವರಿಗೆ ಹೊಸತ್ತು ಟ್ರೆಂಡಿ ಡಿಸೈನ್ ಹುಡುಕಿ ತನ್ನಿ ಇನ್ಸ್ಟಾಗ್ರಾಮಿಂದ ಅಥವಾ ಪ್ರಿಂಟ್ರೆಸ್ಟಿಂದ ಹುಡುಕಿ ತನ್ನಿ ಅಂತ ಹೇಳ್ತೇನೆ. ಹೊಸ ಡಿಸೈನ್ ಹಾಕ್ತಾರೆ ಅವರು, ತುಂಬ ಚೆನ್ನಾಗಿರುವ ಲೇಟೆಸ್ಟ್ ಡಿಸೈನ್ಗಳನ್ನು ಹಾಕಿಸ್ತೇನೆ. 5 ವರ್ಷ ಹಿಂದಿನ ಹಳತ್ತು ಡಿಸೈನ್ ಇವಾಗ ರನ್ನಿಂಗ್ ಇಲ್ಲ, ಇವತ್ತು ಮಾರ್ಕೆಟಲ್ಲಿ ಏನು ನಡೀತಾ ಇದೆ ಅದನ್ನೇ ಹಾಕಿಸ್ತೇನೆ. ನಾನು ಕೂಡ ನನ್ನ ಕಸ್ಟಮರ್ ವರ್ಕನ್ನು ಮಾಡಿದಾಗ ಅದರ ವೀಡಿಯೋಸ್ಗಳನ್ನು ಮಾಡಿ ಯೂಟ್ಯೂಬಲ್ಲಿ ಹಾಕ್ತಾ ಇರ್ತೇನೆ. ಯಾಕಂದರೆ ಸ್ಟೂಡೆಂಟ್ಸ್ ಕೂಡ ಅಪ್ಡೇಟ್ ಆಗ್ತಾ ಇರಬೇಕು. ಇವಾಗ ಹೊಸ್ತು ಏನು ಬಂದಿದೆ, ಅವ್ರು ಕಲಿಯೋ ಹೊತ್ತಲ್ಲಿ ಇನ್ನೇನೋ ಇದ್ದಿರ್ಬೋದು, ಇವಾಗ ಮಾರ್ಕೆಟಲ್ಲಿ ಇನ್ನೇನೋ ಹೊಸ್ತು ಟ್ರೆಂಡ್ ಬಂದಿದೆ. ಸೊ ಅವ್ರು ಕೂಡ ಅಪ್ಡೇಟ್ ಆಗಬೇಕಾಗ್ತದೆ. ಸೊ ನಾನು ಎಕ್ಸ್ಟ್ರಾ ವೀಡಿಯೋ ಸಪೋರ್ಟನ್ನು ಕೂಡ ಕೊಡ್ತಾ ಇದ್ದೇನೆ. ಯಾವ ಸ್ಟಿಚ್ಚನ್ನು ಹೇಗೆ ಹಾಕಿದ್ದು ಅದನ್ನೆಲ್ಲ ತೋರಿಸ್ತೇನೆ. ಕೆಲವೊಂದು ವೀಡಿಯೋಸ್ ಮಾಡಿ ಹಾಕ್ತೇನೆ ಯೂಟ್ಯೂಬಲ್ಲಿ, ಅದನ್ನು ಕೂಡ ನೀವು ಉಪಯೋಗ ಮಾಡ್ಕೊಳ್ಬೋದು. ಕಲಿತ ನಂತರ ಕೂಡ ನನ್ನ ಸ್ಟೂಡೆಂಟ್ಸ್ ಎಲ್ಲರೂ ನನ್ನೊಟ್ಟಿಗೆ ಟಚ್ಚಲ್ಲಿ ಇರ್ತಾರೆ. ಈಗ ಕೆಲವು ಕಡೆ ಕಲಿತು ಹೋದ ನಂತರ ತಿರುಗಿ ನೋಡೋದಿಲ್ಲ, ಆ ಥರ ಇರೋದಿಲ್ಲ. ನಿಮಗೆ ಲೈಫ್ ಟೈಮ್ ಸಪೋರ್ಟ್ ಇರ್ತದೆ. ನೀವು ಯಾವಾಗ ಬಂದು ಕೇಳಿದರೂ ಡೌಟು ನಾನು ನೋಡಿದ ತಕ್ಷಣ ಅದಕ್ಕೆ ರಿಪ್ಲೈ ಹಾಕ್ತೇನೆ. ಸೊ ಯಾವಾಗಲೂ ನೀವು ನಿಮ್ಮ ಕಸ್ಟಮರ್ ಆರ್ಡ್ರ್ ತೊಗೊಂಡಾಗಲೂ ನನ್ನ ಹತ್ರ ಹೆಲ್ಪ್ ಕೇಳ್ಬೋದು. ಇದನ್ನು ಯಾವ ಥರ ಮಾಡೋದು ನಂಗೆ ಗೊತ್ತಾಗಲಿಲ್ಲ ಹೇಳ್ಕೊಡಿ ಅಂತನೋ, ಅಥವಾ ಇದಕ್ಕೆ ಎಷ್ಟು ಪ್ರೈಸ್, ಈ ಥರದ್ದನ್ನೆಲ್ಲ ನೀವು ನನಗೆ ಯಾವಾಗಲೂ ಸಹ ಕಲಿತ ನಂತರ ಕೂಡ ನನ್ನ ಸ್ಟೂಡೆಂಟ್ಸ್ ನನ್ನೊಟ್ಟಿಗೆ ಒಳ್ಳೆ ರೀತಿಯಲ್ಲೇ ಕಾಂಟ್ಯಾಕ್ಟಲ್ಲೇ ಇದ್ದಾರೆ. ಸೊ ಈ ಥರದ ಲೈಫ್ ಟೈಮ್ ಸಪೋರ್ಟನ್ನು ನಾನು ಆಫರ್ ಮಾಡ್ತಾ ಇದ್ದೇನೆ. ಮತ್ತು ನಿಮಗೊಂದು ವಾಟ್ಸಪ್ ಗ್ರೂಪ್ ಇರ್ತದೆ, ನಿಮ್ಮ ಥರನೇ ಸ್ಟೂಡೆಂಟ್ಸ್ ಇರ್ತಾರೆ ಅದರಲ್ಲಿ. ಸೊ ಅವ್ರ ಜೊತೆಗೆ ಕೂಡ ನೀವು ಒಳ್ಳೆ ರೀತಿಯ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡಿಕೊಂಡು ಆ್ಯಕ್ಟಿವ್ ಆಗಿ ಗ್ರೂಪಲ್ಲಿ ಇದ್ಬೋದು. ನಿಮಗೆ ಕಸ್ಟಮರ್ ಆರ್ಡ್ರ್ ಬಂದಾಗ ಹೆಚ್ಚು ಬಂದರೆ ನೀವು ಅವ್ರ ಜೊತೆ ಹಂಚ್ಕೊಳ್ಬೋದು. ಈ ಥರ ಬಂದ ಕಸ್ಟಮರನ್ನು ಬಿಡದೆ ಆರ್ಡರ್ಸನ್ನು ಶೇರ್ ಮಾಡಿಕೊಂಡು ಒಬ್ರಿಗೊಬ್ಬರು ಹೆಲ್ಪ್ ಮಾಡ್ಬೋದು. ಅಥವಾ ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಒಂದು ಆರಿಕೋಟಲ್ಲಿ ವರ್ಕ್ ಮಾಡಿ ಜೊತೆಯಲ್ಲಿ ವರ್ಕ್ ಮಾಡಿ ಕೊಡ್ಬೋದು. ಈ ಥರ ಬಹಳಷ್ಟು ಐಡಿಯಾಸ್ಗಳಿವೆ ಬಿಸ್ನೆಸ್ ಮಾಡೋದಕ್ಕೆ. ಕಲಿತ ನಂತರ ಏನು ಮಾಡೋದು ಇದನ್ನೆಲ್ಲವನ್ನು ನಾನು ಹೇಳಿಕೊಡ್ತೇನೆ. ಸೊ ಇದು ಆಫ್ಲೈನ್ ಕ್ಲಾಸಿನದ್ದು ಡೀಟೇಲ್ಸ್. ಇನ್ನೂ ನಾನೇನಾದರೂ ಹೇಳಲಿಕ್ಕೆ ಮರೆತು ಹೋಗಿದ್ದರೆ ಖಂಡಿತ ಇನ್ನೊಂದು ವೀಡಿಯೋದಲ್ಲಿ ಹೇಳ್ತೇನೆ. ನಿಮಗೇನಾದರೂ ಆಫ್ಲೈನ್ ಕ್ಲಾಸಿನ ಬಗ್ಗೆ ಡೌಟ್ ಇದ್ದರೆ ಕೇಳಿ. ಇನ್ನೂ ಒಂದು ವಿಷಯ, ಕೆಲವರು ಆಫ್ಲೈನ್ ಕ್ಲಾಸ್ ಕಲಿತಾರೆ, ಸುಮಾರು ಒಂದು 3/4 ವರ್ಷ ಕ್ಲಾಸ್ ಆಗುವಾಗ ಅವರಿಗೇನೋ ಮನೇಲಿ ಪ್ರಾಬ್ಲಮ್ ಬರ್ತದೆ, ಅಥವಾ ಯಾರ್ದಾದ್ರೂ ಒಂದು ಸರ್ಜರಿ ಇರ್ತದೆ, ಅಥವಾ ಏನೋ ಅಂದ್ಕೊಳ್ಳದೆ ಒಂದು ಮದುವೆ ಹೇಳ್ತದೆ, ಫ್ಯಾಮಿಲಿಯಲ್ಲಿ ರಜೆ ಹಾಕಬೇಕಾಗ್ತದೆ. ಇಂಥ ತೀರ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನೇನು ಮಾಡ್ತೇನೆ, ಆಫ್ಲೈನ್ ಕ್ಲಾಸಲ್ಲಿ ಅವರು ಎಷ್ಟಾಗ್ತದಷ್ಟು ಕವರ್ ಮಾಡಿ ಉಳಿದ ಪೋರ್ಷನನ್ನು ಆನ್ಲೈನ್ಗೆ ಬಂದು ಕವರ್ ಮಾಡ್ಕೊಳ್ಳಿ ಅಂತ ಆನ್ಲೈನ್ ಗ್ರೂಪ್ನವರೊಟ್ಟಿಗೆ ಅವರನ್ನು ಹಾಕಿಬಿಡ್ತೇನೆ. ಅಲ್ಲಿ ಅವರು ಉಳಿದ ಪೋರ್ಷನನ್ನು ಕವರ್ ಮಾಡ್ಕೊಳ್ತಾರೆ. ಆದರೂ ನಾನು ಹೇಳೋದೇನೆಂದರೆ ಥ್ರೆಡ್ ವರ್ಕ್ ತುಂಬ ಇಂಪಾರ್ಟೆಂಟ್. ಅದನ್ನು ಯಾರೂ ಕಲಿಸೋರಿಲ್ಲ ಸರಿಯಲ್ಲಿ. ಸೊ ಥ್ರೆಡ್ ವರ್ಕ್ ಫುಲ್ ಒಂದು ಸೆಷನ್ ಮುಗಿಸಿ ಒಂದು ಬ್ಲೌಸ್ ಆಗೋ ತನಕ ಕ್ಲಾಸಿಗೆ ನೀವು ಬರಲೇಬೇಕು. ಅನಂತರದ್ದು ನೀವು ಜ್ಯುವೆಲರಿ ವರ್ಕ್ ಎಲ್ಲ ಆನ್ಲೈನಲ್ಲಿ ಕಲಿತರೂ ಕೂಡ ನಡೀತದೆ. ಬಟ್ ಥ್ರೆಡ್ ವರ್ಕ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದನ್ನು ಕಲೀಲಿಕ್ಕೆ ಕಷ್ಟ, ಅದನ್ನೇ ಹೇಳಿಕೊಡೋರು ಕರೆಕ್ಟ್ ಇಲ್ಲ. ನಮ್ಮ ಕಸ್ಟಮರ್ಗೆ ನಾವು ಪರ್ಫೆಕ್ಟಾಗಿ ಮಾಡಿಕೊಡಬೇಕು. ಥ್ರೆಡ್ ವರ್ಕ್ ಅನ್ನೋದು ಹಾಳಾಗೋದಿಲ್ಲ. ಈಗ ಬೀಡ್ ವರ್ಕಲ್ಲಾದರೆ ಬಿಡ್ಸ್ ಕಪ್ಪಾಗೋ ಚಾನ್ಸ್ ಇರ್ತದೆ, ಕಲರ್ ಹೋಗೋ ಚಾನ್ಸ್ ಇರ್ತದೆ, ಕಂಪ್ಲೇಂಟ್ಸ್ ಹೆಚ್ಚು ಬರೋ ಚಾನ್ಸ್ ಇರ್ತದೆ. ಮತ್ತು ನಿಮಗೆ ಥ್ರೆಡ್ ವರ್ಕಲ್ಲಿ ಯಾವತ್ತೂ ಕಂಪ್ಲೇಂಟ್ಸ್ ಬರೋದಿಲ್ಲ. ಸೊ ಥ್ರೆಡ್ ವರ್ಕ್ ನೀಟಾಗಿ ಮಾಡಲಿಕ್ಕೆ ಕಲಿಬೇಕು. ಒಂದು ಸ್ಟೂಡೆಂಟ್ ಚೆನ್ನಾಗಿ ಕಲ್ತಿದ್ದಾರಾ ಇಲ್ವಾ ಅಂತ ಗೊತ್ತಾಗೋದೇ ಥ್ರೆಡ್ ವರ್ಕಲ್ಲಿ. ಹೆಚ್ಚಾಗಿ ನಮ್ಮ ಸ್ಟೂಡೆಂಟ್ಸಿಗೆ ನಾನು ಸ್ಯಾಟಿನ್ ಸ್ಟಿಚ್ ಹಾಕಿ ಹೆಚ್ಚಿನ ವರ್ಕನ್ನು ಮಾಡಿ ಹೇಳ್ತೇನೆ. ಯಾಕಂದರೆ ಕಸ್ಟಮರ್ ಹೆಚ್ಚಾಗಿ ಕೇಳೋದು ಅದೇ ಸ್ಯಾಟಿನ್ ಸ್ಟಿಚ್ಚನ್ನು. ಸೊ ಒಂದು ಸ್ಟೂಡೆಂಟ್ನ ಸ್ಯಾಟಿನ್ ಸ್ಟಿಚ್ಚನ್ನು ನೋಡಿದಾಗ ನಮಗೆ ಗೊತ್ತಾಗ್ತದೆ ಅವ್ರು ಎಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಅನ್ನೋದು ಆ ಒಂದು ಸ್ಟಿಚ್ಚಲ್ಲೇ ಗೊತ್ತಾಗಿ ಹೋಗ್ತದೆ. ಸೊ ಎಲ್ಲರೂ ಡೆಡಿಕೇಶನ್ ಕೊಟ್ಟು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಟೈಮ್ ಇದೆ ಅಂತ ಆದರೆ ಖಂಡಿತ ಆಫ್ಲೈನ್ ಕ್ಲಾಸ್ಗೆ ಜಾಯ್ನ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕಾರಣ ಹೇಳುವಾಗಿಲ್ಲ. ಕೆಲವರು ಹೇಳ್ತಾರೆ ಹಬ್ಬ ಇದೆ, ಹುಣ್ಣಿಮೆ ಇದೆ, ಮಕ್ಕಳಿಗೆ ಎಕ್ಸಾಮ್ ಇದೆ, ಇದೆಲ್ಲ ವರ್ಷ ಇಡೀ ಇರ್ತದೆ, ಯಾವಾಗಿರೋದಿಲ್ಲ ಹೇಳಿ. ಈವನ್ ಏಪ್ರಿಲ್ ಮೇ ಬಂದರೂ ಕೂಡ ನೀವೇನು ಹೇಳ್ತೀರಿ, ರಜೆ ಇದೆ ಅಜ್ಜಿ ಮನೆಗೆ ಹೋಗಬೇಕು ಹೇಳ್ತೀರಿ. ಸೊ ನಿಮಗೆ ಮನಸ್ಸಾದಾಗ ಸೇರಿ ಬಿಡಿ, 1 ತಿಂಗಳ ಕಮಿಟ್ಮೆಂಟ್ ಕೊಟ್ಟು ಕಲಿತು ಬಿಡಿ, ಹಾಗೆ ಹೋಗ್ತದೆ ಕಲಿತು. ನೋಡಿ, ಹಣ ಅನ್ನೋದು ನಾವು ಎಷ್ಟು ಇನ್ವೆಸ್ಟ್ ಮಾಡ್ತೇವೆ ಅದರ 10 ಪಟ್ಟು ಅರ್ನ್ ಮಾಡಲಿಕ್ಕಾಗುತ್ತದೆ. ಕೆಲವರು ಹೇಳ್ತಾರೆ 5,000 ದೊಡ್ಡ ಅಮೌಂಟ್ ಮೇಡಮ್, ಈಗ ಕರೆಂಟ್ಲಿ ಫೀಸ್ ಇರೋದು 5,000 ದೊಡ್ಡ ಅಮೌಂಟ್ ಮೇಡಮ್, ಆಗೋದಿಲ್ಲ, ತುಂಬ ಆಯಿತು ಫೀಸ್ ಅಂತ. ತುಂಬ ಏನಾಯಿತು ಅಂಥದ್ದು 5,000 ನೀವು ಎಷ್ಟು ಪುಡಿ ಮಾಡ್ತೀರಿ ಯೋಚನೆ ಮಾಡಿ. ಕಲಿಯುವಾಗಲೇ 2 ಬ್ಲೌಸ್ ಮಾಡಿ ಕೊಡ್ತಾ ಇಲ್ವಾ? ಈಗ ನೀವು ಹೊರಗಡೆ ವರ್ಕಿಗೆ ಕೊಟ್ಟರೆ ಒಂದು ಬ್ಲೌಸಿಗೆ 3,000 2,500 ಇಲ್ವಾ? ನೀವು ಕಲಿಯುವಾಗಲೇ 2 ಬ್ಲೌಸ್ ಮಾಡಿ ತೊಗೊಂಡು ಹೋಗ್ತಿದ್ರಲ್ಲ, ಎಲ್ಲಿ ಆಯಿತು ಲಾಸ್ ನಿಮಗೆ? ಮೊನ್ನೆ ಇನ್ನೊಂದು ಸ್ಟೂಡೆಂಟ್ ಅದು ಕೂಡ ಹೇಳಿದರು, ನಮ್ಮದೇ ಬ್ಲೌಸ್ ಮಾಡೋದಲ್ವ ನಾವು, 5,000 ಲಾಸ್ ಅಲ್ಲ ಅಂತ. ಲಾಸ್ ಹೇಗೆ ಆಯಿತು? ನೀವೊಂದು ವಿದ್ಯೆ ಕಲಿತಾ ಇದ್ದೀರಿ, ಜನ್ಮ ಇಡೀ ಆ ವಿದ್ಯೆ ನಿಮ್ಮ ಜೊತೆನೇ ಇರ್ತದಲ್ಲ, ಅದನ್ನು ಯಾರಾದರೂ ಕತ್ಕೊಂಡು ಹೋಗ್ಲಿಕ್ಕೆ ಆಗ್ತದ? ಕಲಿಯುವಾಗಲೇ 2 ಬ್ಲೌಸ್ ಮಾಡ್ತಿದ್ರಲ್ಲ, ನಿಮ್ಮ ಬ್ಲೌಸ್ ನಿಮ್ಗೆ ಬೇರೆ ಕಡೆಗೆ ಕೊಟ್ಟರೆ ಕೂಡ ನಿಮ್ಗೆ 5,000 ಆಗೋದಿಲ್ವಾ? ಅದು ಹೇಗೆ ಲಾಸ್ ಆಯಿತು? ನಂಗೆ ಅರ್ಥ ಆಗೋದಿಲ್ಲ. ನಮ್ಮ ಬ್ಲೌಸ್ ನಾವು ಮಾಡೋದು ಹೇಗೆ ಲಾಸ್ ಆಗ್ತದೆ ಅಲ್ವಾ?
ಕಸ್ಟಮರ್ ಆರ್ಡರ್ ಬರ್ತದೆ, ಅಟ್ಲೀಸ್ಟ್ ಬಂದವರಿಗೆ ತೋರಿಸ್ಲಿಕ್ಕೆ 2 ಬ್ಲೌಸ್ ನೀವು ಮಾಡಿಟ್ಕೊಳ್ಬೇಕು. ಸೊ ನೀವು ಮಾಡಿದ ವರ್ಕ್ ಫಿನಿಶಿಂಗ್ ಆ ಫಸ್ಟ್ 2 ಬ್ಲೌಸಲ್ಲಿ ಕಂಡ್ರೆ ಕಸ್ಟಮರ್ ವರ್ಕ್ ಕೊಡ್ತಾರೆ, ಹೌದಾ? ಇನ್ನು ಕೆಲವ್ರು ಕೇಳ್ತಾರೆ ಕಲ್ತ ಮೇಲೆ ನೀವು ಆರ್ಡರ್ ಕೊಡ್ತೀರಾ ಅಂತ. ಕಲ್ತ ಮೇಲೆ ನಾನು ಆರ್ಡರ್ ಕೊಡಲಿಕ್ಕೆ ತುಂಬ ಪರ್ಫೆಕ್ಷನ್ ಇದ್ದವರಿಗೆ, ತುಂಬ ನೀಟ್ ಮಾಡೋರಿಗೆ ಕೊಡ್ತೇವೆ, ಹಾಳು ಮಾಡೋರಿಗೆ ಕೊಡ್ಲಿಕ್ಕೆ ಆಗ್ತದೆ ಹೇಳಿ? ಈಗ ಒಂದು ಕ್ಲಾಸಲ್ಲಿ 100 ಜನ ಇದ್ದರೆ 100ಕ್ಕೆ 100 ಜನ ಫಸ್ಟ್ ರ್ಯಾಂಕ್ ಬರ್ತಾರಾ? ಇಲ್ಲ ಅಲ್ಲ, ಹೌದಾ? ಪ್ರತಿ ಬ್ಯಾಚಲ್ಲಿ ಒಂದು 3 ರಿಂದ 4 ಜನ ನೀಟಾಗಿ ಕಲಿತಾರೆ, ಮತ್ತು ಉಳಿದವರು ಬೇಕಾಬಿಟ್ಟು ಮನೆಯವರು ದುಡಿದಾಗೆ ಬಂದು ಕಲ್ತೋಗ್ತಾರೆ. ಸೊ ಪ್ಯೂರ್ಲಿ ಇದನ್ನು ನೀವು ಪ್ರೊಫೆಷನ್ ಆಗಿ ತೊಗೊಳ್ತೀರ ಅನ್ನೋದು ಪ್ಯೂರ್ಲಿ ನಿಮ್ಮ ಮೇಲೆ ಡಿಪೆಂಡ್. ನಾನು ನನ್ನ 100% ಕೊಟ್ಟು ಕಲಿಸ್ತಾ ಇದ್ದೇನೆ, 100ಗಿಂತ ಜಾಸ್ತಿನೇ ನಾನು ಕಲಿಸ್ತಾ ಇದ್ದೇನೆ. ನಿಮಗೆ ಕೊಡಬೇಕಾದ ಕ್ಲಾಸ್ಗಳಿಗಿಂತ ಹೆಚ್ಚು ಕ್ಲಾಸೇ ಕೊಡ್ತೇನೆ, ಹೆಚ್ಚು ಸಪೋರ್ಟೇ ಕೊಡ್ತೇನೆ. ನಾನು ವೀಡಿಯೋಸ್ ಕೂಡ ಕೊಡ್ತಾ ಇದ್ದೇನೆ ನಿಮಗೆ. ಮೊದಲಿನವರಿಗೆ ವೀಡಿಯೋಸ್ ಎಲ್ಲ ಇರಲಿಲ್ಲ, ಈಗದವರಿಗೆ ಕ್ಲಾಸ್ ಇದೆ, ಪ್ಲಸ್ ವೀಡಿಯೋಸ್ ಕೊಡ್ತಾ ಇದ್ದೇನೆ, ಲೈಫ್ ಟೈಮ್ ಸಪೋರ್ಟ್ ಕೊಡ್ತಾ ಇದ್ದೇನೆ. ಇಷ್ಟೆಲ್ಲ ಕೊಟ್ಟು ಕೂಡ ನೀವು ಕಲಿಯದಿದ್ದರೆ ನಾನೇನು ಹೇಳಲಿಕ್ಕಾಗೋದಿಲ್ಲ. ಕಲಿಬೇಕು, ಪ್ರತಿಯೊಬ್ಬರು ಇಂಟ್ರೆಸ್ಟ್ ತಗೊಂಡು ಚೆನ್ನಾಗಿ ಕಲಿಬೇಕು. ಈಗ ನಾನು ವೀಡಿಯೋ ಕೊಡ್ತೇನೆ ಅಂತ ಹೇಳಿದ ತಕ್ಷಣ ಕ್ಲಾಸ್ ಬಂಕ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ, ಅದಕ್ಕೆ ವೀಡಿಯೋ ಕೊಡ್ತೇನೆ ಅಂತ ಹೇಳ್ತಾ ಇಲ್ಲ, ಸುಮ್ಮನೆ ಇರ್ತಿದ್ದೇನೆ. ಸೊ ಖಂಡಿತ ನಿಮ್ಗೆ ಇದರಲ್ಲಿ ಒಂದು ಫ್ಯೂಚರನ್ನು ನೀವು ಕಂಡುಕೊಳ್ಬೋದು. ಈಗ ನಾನೇ ಹೇಳ್ತೇನೆ, ನಾನೊಂದು ತುಂಬ ಓದಿದ್ದೇನೆ, ನಾನು ಓದಿದ್ದಕ್ಕೆ ಸರಿಯಾಗಿ ಜಾಬ್ ಸಹ ಮಾಡಿದೆ. ಬಟ್ ನನ್ನ ಮಗು ಆದಮೇಲೆ ನನಗೆ ಡ್ಯೂಟಿಗೆ ಹೋಗ್ಲಿಕ್ಕಾಗಲಿ ಅಥವಾ ಮಗುವಿಗೆ ಹುಷಾರಿಲ್ಲ ಅಂದರೆ ರಜೆ ಕೇಳಲಿಕ್ಕಾಗಲಿ ತುಂಬ ಕಷ್ಟ ಆಗ್ತಿತ್ತು. ರಜೆ ಕೊಡ್ತಿರಲಿಲ್ಲ, ಬೈತಿದ್ರು. ಸೊ ಅಂಥ ಸಂದರ್ಭದಲ್ಲಿ ನಾನೇನು ಮಾಡಿದೆ, ಕಂಪ್ಲೀಟ್ಲಿ ನಾನು ಆರಿ ಎಂಬ್ರಾಯ್ಡ್ರಿಗೆ ಶಿಫ್ಟ್ ಆದೆ. ಇವಾಗ ಇದೇ ನನ್ನ ಕೆರಿಯರ್. ನನಗೆ ಇಷ್ಟ ಇತ್ತಾ, ನನಗೆ ಹೆಲ್ತ್ ಇದೆಯಾ, ನನಗೆ ಬೇಕಿದ್ದಷ್ಟು ಬ್ಲೌಸ್ಗಳನ್ನು ಎಂಬ್ರಾಯ್ಡರಿ ಮಾಡಿ ಕೊಡ್ತೇನೆ, ಒಳ್ಳೆ ಹಣ ಬರ್ತದೆ. ಆನಂತರ ವರ್ಕ್ ಮಾಡ್ತಾನೆ ನಮಗೆ ಅದು ಬೆಟ್ರ್ ಆಗ್ತಾ ಹೋಗೋದು. ಈಗ ಫಸ್ಟ್ ಬ್ಲೌಸಲ್ಲೇ ನಾನು ಬ್ರಹ್ಮಾಂಡವಾಗಿ ಒಂದು ಬ್ರೈಡಲ್ ಬ್ಲೌಸ್ ಮಾಡ್ತೇನೆ ಅಂದರೆ ಆಗೋದಿಲ್ಲ, ಮಾಡ್ತಾ ವರ್ಕ್ ಇಂಪ್ರೂವ್ ಆಗ್ತಾ ಹೋಗ್ತದೆ. ಸೊ ಬಂದ ಆರ್ಡರ್ಸ್ ಯಾವುದನ್ನು ಬಿಡಬೇಡಿ, ಕಂಟಿನ್ಯೂಸ್ ತೊಗೊಂಡು ಮಾಡಿ. ಸೊ ಇದರಲ್ಲೇ ನಿಮಗೆ ಒಳ್ಳೆ ಇನ್ಕಮ್ ಬರ್ತದೆ. ನೀವೇನು ಹೊರಗೆ ಹೋಗಿ ದುಡಿಬೇಕಾಗಿಲ್ಲ, ಮನೇಲಿ ಕೂತ್ಕೊಂಡೇ ಮಾಡಿ ಕೊಡ್ಬೋದು. ಮಕ್ಕಳು ಮರಿಯನ್ನು ನೋಡ್ಕೊಳ್ತಾ ದಿನಕ್ಕೆ ಇಷ್ಟು ಗಂಟೆ ಅಂತ ಮಕ್ಕಳು ಸ್ಕೂಲಿಗೆ ಹೋದ ಟೈಮಲ್ಲಿ ನೀವು ಕೂತ್ಕೊಂಡು ಮಾಡಿ ಒಳ್ಳೆ ಅರ್ನಿಂಗ್ ತೆಗಿಬೋದು. ನಿಮ್ಮ ವರ್ಕ್, ನಿಮ್ಮ ಫಿನಿಶಿಂಗ್ ಚೆನ್ನಾಗಿರುವ ರೀತಿಯಲ್ಲಿ ನಾನು ಹೇಳಿಕೊಡ್ತೇನೆ. ಎಲ್ಲ ಸೂಕ್ಷ್ಮಗಳನ್ನು ನಾನು ಹೇಳಿಕೊಡ್ತೇನೆ, ಪ್ರೊಫೆಷ್ನಲ್ಲಾಗಿ ವರ್ಕ್ ಮಾಡುವಂಥ ಸೂಕ್ಷ್ಮಗಳನ್ನೆಲ್ಲವನ್ನು ಹೇಳಿಕೊಡ್ತೇನೆ. ಸೊ ನೀವು ಅದನ್ನು ನೆನಪಲ್ಲಿಟ್ಕೊಂಡು ಕಸ್ಟಮರ್ ಆರ್ಡರ್ ತೊಗೊಂಡು ಮಾಡಿದರೆ ಒಳ್ಳೆ ಸಂಪಾದನೆ ಇದೆ. ನನ್ನ ಎಷ್ಟೋ ಜನ ಸ್ಟೂಡೆಂಟ್ಸ್ ಚೆನ್ನಾಗಿ ಕಲಿತು ಮಾಡಿದ್ದಾರೆ. ದೀಕ್ಷಾ, ಮಧುಮಿತಾ, ಪೂಜಾ, ಮಮತಾ ಮತ್ತು ವಿಶಾಲಾಕ್ಷಿ, ಈ ಥರ ತುಂಬ ಸ್ಟೂಡೆಂಟ್ಸ್ ಇದ್ದಾರೆ ನಂದು. ನಿಶಾ, ಇವರೆಲ್ಲ ರೆಗ್ಯುಲರ್ ವರ್ಕ್ ಮಾಡಿ ಕೊಡ್ತಾ ಇದ್ದಾರೆ. ತುಂಬ ವರ್ಕ್ ಎಲ್ಲ ಮಾಡಿ ನಂತರ ಕ್ಲಾಸ್ ಕೂಡ ಹಾಕಿಕೊಂಡಿದ್ದಾರೆ. ತುಂಬ ಅರ್ನಿಂಗ್ ಮಾಡ್ಬೋದು. ನಾವೊಂದು 10 ಜನರಿಗೆ ಬದುಕಲಿಕ್ಕೆ ದಾರಿ ತೋರಿಸ್ತಾ ಇದ್ದೇವೆ ಇಲ್ಲಿ, ಮನೆಯಲ್ಲೇ ಕೂತು ವರ್ಕ್ ಮಾಡಿ ಅಂತ. ಸ್ವಲ್ಪ ಶ್ರಮ ಪಡಲಿಕ್ಕೆ ಸ್ಟೂಡೆಂಟ್ಗಳು ಕೂಡ ರೆಡಿ ಇರಬೇಕು, ಆ ಥರ. ಸೊ ಖಂಡಿತ ಆರಿ ಎಂಬ್ರಾಯ್ಡರಿ ಕಲೀಲಿಕ್ಕೆ ಮನಸ್ಸು ಮಾಡಿ ಚೆನ್ನಾಗಿ ಕಲೀರಿ. ಖಂಡಿತ ನಿಮಗೆ ಒಂದು ಒಳ್ಳೆ ದಾರಿ ಇದು, ಅಡ್ಡ ದಾರಿ ಅಲ್ಲ, ಒಳ್ಳೆ ದಾರಿ ಇದು. ನಿಮಗೆ ಯಾವುದೇ ರೀತಿಯ ಫ್ರಾಡ್ಸ್ ಇದರಲ್ಲಿಲ್ಲ. ಈಗ ಇನ್ ಕೇಸ್ ನೀವು ಟೈಲರಿಂಗ್ ಕಲಿತರೂ ಕೂಡ ಟೈಲರಿಂಗಲ್ಲಿ ನಿಮಗೆ ತುಂಬ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕಿರ್ತದೆ. ಬೇರೆ ಬೇರೆ ಬಾಡಿ ಟೈಪ್ನವ್ರಿಗೆ ಬೇರೆ ಬೇರೆ ಥರ ಕಟ್ಟಿಂಗು, ಹೊಲಿಯೋದೆಲ್ಲ ಇರ್ತದೆ. ಬಟ್ ಆರಿ ಎಂಬ್ರಾಯ್ಡರಿ ಹಾಗೆಲ್ಲ, ಯಾವ ಸೈಜಿನವರು ಬಂದರೂ ನಿಮಗೆ ಅದೇ ರೀತಿಯ ಸ್ಟಿಚ್ಗಳು, ಅದೇ ರೀತಿಯ ಫಿಲ್ಲಿಂಗ್, ಅದೇ ಸೈಜಿನ ಲೀಫ್, ಅದೇ ಸೈಜಿನ ಫ್ಲವರ್ ಇರ್ತದೆ. ಸೊ ನಿಮ್ಗೆ ಇದರಲ್ಲಿ ರಿಸ್ಕ್ ಇಲ್ಲ. ನೀವು ಒಂದು ಸಾರಿ ನೀಟಾಗಿ ಕಲಿತು ಮುಗಿಸಿದ್ರಿ ಅಂತಾದರೆ ನಿಮಗೆ ಯಾವುದೇ ರೀತಿಯ ರಿಸ್ಕ್ ಇಲ್ಲ. ಮತ್ತು ಇದಕ್ಕೆ ಟೈಲರಿಂಗ್ ನಾಲೆಜ್ ಬೇಕಾಗಿಲ್ಲ, ಝೀರೋದಿಂದ ನಾನು ಹೇಳಿಕೊಡ್ತೇನೆ. ಯಾವುದೇ ಡಿಗ್ರಿ ಬೇಕಾಗಿಲ್ಲ, ನೀವು ಇಂತಿಷ್ಟು ಓದಬೇಕಾಗಿದೆ ಅನ್ನೋದಿಲ್ಲ. ನೀವು ಓದಿದವರು ಇರ್ಬೋದು, ಓದದೇ ಇರೋರು ಇರ್ಬೋದು. ನಿಮ್ಮ ಎಜುಕೇಷನ್ ಕ್ವಾಲಿಫಿಕೇಷನ್ ಮ್ಯಾಟ್ರೇ ಆಗೋದಿಲ್ಲ. ನಿಮಗೆ ಕಲಿಬೇಕನ್ನೋದೊಂದು ಹಂಬಲ ಇರಬೇಕು, ಮತ್ತು ಕಲೀಲಿಕ್ಕೆ ಪುರ್ಸೋತಿರಬೇಕು, ಆಸೆ ಇರಬೇಕು. ಇಷ್ಟೇ ಬೇಕಿರುವಂಥದ್ದು. ಸೊ ಖಂಡಿತ ಆರಿ ಕ್ಲಾಸಿಗೆ ಜಾಯ್ನ್ ಆಗಿ ಚೆನ್ನಾಗಿ ಕಲೀರಿ. ಕಲ್ತದನ್ನು 10 ಪಟ್ಟು ಇವಾಗ ದುಡಿಯುವವರು ತುಂಬ ಜನ ಇದ್ದಾರೆ. ನಾನು ತುಂಬ ಸ್ಟೂಡೆಂಟ್ಸ್ ಇದು ಫೀಡ್ಬ್ಯಾಕ್ ವೀಡಿಯೋಸ್ ಹಾಕಿದ್ದೇನೆ. ಇನ್ಸ್ಟಾಗ್ರಾಮಲ್ಲಿ ನೋಡಿ, ಪ್ರತಿಯೊಬ್ಬರದ್ದು ಆರ್ಡ್ರ್ ವರ್ಕಿನದ್ದು ವೀಡಿಯೋ ಕೂಡ ಇದೆ. ಸೊ ಅದೆಲ್ಲ ಪ್ರೂಫ್. ನಿಜವಾಗಿ ನನ್ನ ಹತ್ರ ಕಲ್ತವ್ರು ಏನಾಗಿದ್ದಾರೆ ಇವತ್ತು ಅನ್ನೋದನ್ನು ನೀವು ನೋಡ್ಬೋದು. ಖಂಡಿತ ಚೆನ್ನಾಗಿ ಕಲಿಬೋದು. ಪ್ರತಿಯೊಬ್ಬರು ಪ್ರಯತ್ನ ಮಾಡಲೇಬೇಕು. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಆತ್ಮನಿರ್ಭರವಾಗಬೇಕು ಅಥವಾ ಸ್ವಾವಲಂಬಿ ಆಗಬೇಕು. ಅದಕ್ಕೊಂದು ಒಳ್ಳೆ ದಾರಿ ಇದು. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಇಷ್ಟು ಹೊತ್ತು ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಉಷಾ, ನಾನು ಬನ್ನಂಜೆಯಿಂದ ಬಂದಿದ್ದೇನೆ. ಈ ಕ್ಲಾಸ್ ಕಲಿಬೇಕಂತೇಳಿ ತುಂಬ ಆಸೆಯಿಂದ ಬಂದದ್ದು. ಅದಕ್ಕಿಂತ ಜಾಸ್ತಿ ಸಿಕ್ಕಿದೆ ನನಗೆ ನನ್ನದೊಂದು ಬ್ಲೌಸ್ ಮಾಡಿದರೆ ಸಾಕು ಅಂತ ಇದ್ದೆ. ಆದರೆ ಈಗ ಅನಿಸ್ತಾ ಉಂಟು, ನನಗೆ ಆರ್ಡ್ರ್ ಬಂದರೆ ಸಹ ನಾನು ಮಾಡ್ಬೋದು ಅಂಥೇಳಿ ಅನಿಸ್ತಾ ಉಂಟು. ಮತ್ತು ಈ ಮೇಡಮ್ ಹೇಳುವ ರೀತಿಯಲ್ಲಿ ಉಂಟಲ್ಲ, ಯಾರು ಬೇಕಾದರೂ ಕಲಿಬೋದು, ಅಷ್ಟು ಚೆಂದ ಮಾಡಿ ಹೇಳ್ಕೊಡ್ತಾರೆ ಅವರು. ನಾವು ನೆಗಡಿ ತೆಗೆದಿದ್ದೇನೆ ಕೆಲವೆಲ್ಲ. ಮತ್ತು ಫಸ್ಟ್ 2ನೇ ಕ್ಲಾಸಲ್ಲಿ ಆಗುವಾಗ ನನಗೆ ಕ್ಲಾಸಿಗೆ ಬರೋದೇ ಬೇಡ ಅಂತ ಅನಿಸಿದ್ದು. ಅಷ್ಟು ಬೇಜಾರಾಯಿತು, ಯಾಕಂದರೆ ನನಗೆ ಬರ್ತಾನೆ ಇರಲಿಲ್ಲ. ಆದರೆ ಮೇಡಮ್ ಹೇಳಿ ಬರ್ತದೆ ನೀವು ಟ್ರೈ ಮಾಡಿ ಅಂತೇಳಿ. ಆದ ನಂತರ ಈಗ ಟ್ರೈ ಮಾಡಿ ಈಗ ನನಗೆ ತುಂಬ ಕಾನ್ಫಿಡೆನ್ಸ್ ಬಂದಿದೆ, ನಾನು ಮಾಡ್ತೇನೆ ಅಂಥೇಳಿ. ಅಷ್ಟು ಬಂದಿದೆ ಅಲ್ಲ, ನನಗೆ ಅದೇ ತುಂಬ ಖುಷಿಯಾಗಿದೆ. ಆರ್ಡರ್ಸ್ ಬಂದಿದೆಲ್ಲ ನಿಮಗೆ? ಆರ್ಡರ್ಸ್ ಸಹ ಬಂದಿದೆ ಮೇಡಮ್. ಕಂಗ್ರಾಟ್ಸ್. ಓಕೆ, ಥ್ಯಾಂಕ್ ಯು. ನನ್ನ ಹೆಸರು ಜಯಶ್ರೀ.
ಆರಿ ವರ್ಕ್ ಕ್ಲಾಸ್ ಕಲಿಬೇಕಂತ 1 ವರ್ಷದಿಂದ ಟ್ರೈ ಮಾಡ್ತಿದ್ದೆ. ಮತ್ತು ಮೇಡಮಿಂದ ಅಡ್ವರ್ಟೈಸ್ ನೋಡಿದೆ. ಅಡ್ವರ್ಟೈಸ್ ನೋಡಿ ಮತ್ತು ಅವರಿಗೆ ಫೋನ್ ಮಾಡಿ ನಂತರ ಅವರನ್ನು ಭೇಟಿ ಮಾಡಿ ಕ್ಲಾಸ್ ಜಾಯಿನ್ ಮಾಡಿದೆ. ತುಂಬ ಒಳ್ಳೆ ಕಲಿಸ್ತಾರೆ. ನಾನು ಕೂಡ ಕಲಿತೇನೆ ಅಂತ ಎಣಿಸಲೇ ಇಲ್ಲ. ಮತ್ತು ತುಂಬ ಕಷ್ಟ ಆಯಿತು. 1 ವಾರ ನನಗೆ ಬರ್ತಾನೆ ಇರಲಿಲ್ಲ, ತಲೆ ಬಿಸಿ ಆಗ್ತಾಯಿತ್ತು. ಒಳ್ಳೆ ಇವರು ಕಲಿಸ್ಕೊಟ್ರು. ಈಗ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಟೈಲರಿಂಗ್ ಕೂಡ ಮಾಡ್ತಾಯಿದ್ದೇನೆ ನಾನು. ಹಾಗಾಗಿ ನನಗೆ ಇದು ಉಪಯೋಗ ಆಗ್ತದೆ, ಅದಕ್ಕೋಸ್ಕರ ಜಾಯ್ನ್ ಆಗಿದೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನನ್ನ ಹೆಸರು ಗೀತಾ. ನಾನು ಉಡುಪಿಯಿಂದ ಬಂದಿದ್ದೇನೆ. ನಾನಿದು ಆ್ಯರಿ ಕಲಿಬೇಕಂತ ತುಂಬ ಟೈಮಿಂದ ಆಸೆ ಇತ್ತು. ಅದು ನಂಗೆ ಕಲಿಬೇಕು ಮಾಡಬೇಕು ಅಂತ. ಹೀಗೆ ನನ್ನ ಮೊಬೈಲಲ್ಲಿ ನಂದು ಹೊಸದ ಮ್ಯಾಮ್ ಇದ್ದು ಆ್ಯಡ್ ನೋಡ್ತಾ ಇದ್ದೆ. ಅವ್ರದ್ರಲ್ಲಿ ಆ್ಯಡ್ ಹಾಕಿ 15 years ಎಕ್ಸ್ಪೀರಿಯೆನ್ಸ್ ಅಂತ ಹಾಕ್ತಾಯಿದ್ರು, ರಚನಾ ಮ್ಯಾಮ್ ಇದು. ಅದು ನನಗೆ ಸ್ವಲ್ಪ ಡೌಟು, ಅದು ಹೌದಲ್ವ ಅಂತ ಒಂದು ಸಲ ಕಾಲ್ ಮಾಡಿದ್ದೆ. ಆಮೇಲೆ ಅವ್ರು ಬನ್ನಿ ಹೇಳಿದ್ರೆ ನಾನು ಹೋಗಿರಲಿಲ್ಲ. ಇನ್ನೊಂದು ಸಲ ಆ್ಯಡ್ ನೋಡಿ ಪುನಃ ಹೋಗಿ ನೋಡುವ ಅಂತ ಹೇಳಿ ಇಲ್ಲಿ ಕ್ಲಾಸಿಗೆ ಬಂದು ನೋಡಿ ಇಲ್ಲಿದ್ದು ವರ್ಕ್ ನೋಡಿ ಖುಷಿಯಾಗಿ ಮತ್ತೆ ಅಲ್ಲಿ ಅಡ್ವಾನ್ಸ್ ಮಾಡಿ ಹೋಗಿದ್ದೆ. ಆಮೇಲೆ ಜಾಯ್ನ್ ಆದೆ. ಮ್ಯಾಮ್ ತುಂಬ ಒಳ್ಳೆ ಮಾಡಿ ಹೇಳಿಕೊಡ್ತಾರೆ. ಏನು ಸಣ್ಣ ಡೌಟ್ ಇದ್ದರೂ ಕ್ಲಿಯರ್ ಮಾಡಿ ಹೇಗೆ ಬೇಕು ನಮಗೆ ವರ್ಕ್ ಹಾಗೆ ಹೇಳಿಕೊಡ್ತಾ ಇದ್ದಾರೆ. ತುಂಬ ಒಳ್ಳೆಯದಾಗ್ತದೆ ಕ್ಲಾಸಲ್ಲಿ. ಎಂಜಾಯ್ ಮಾಡಿದ್ದೇವೆ ತುಂಬ. ವರ್ಕ್ ತುಂಬ ನೀಟಾಗಿದೆ ನಮಗೆ ಅಂತ ಮ್ಯಾಮ್ ಹೇಳಿದ್ದಾರೆ. ಅದು ತುಂಬ ಖುಷಿ ನನಗೆ. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ಸ್ವಲ್ಪ ಹೇಳಿದೆ ಲೈಕ್ ಇಂಕ ಆರಿ ಕ್ಲಾಸ್ ಪಂಡ ಇಂಟ್ರೆಸ್ಟ್ ಇತ್ತಿಜಿ ಫಸ್ಟ್ ನಕ್ಕಗನ ಫೋರ್ಸ್ಗೋಸ್ಕರ ಏನು ಬೈದೀನಿ ಪನೋಡ್ ಪಂಡ ಬೊಕ್ಕ 1 week ಲೇಟ್ ಜಾಯ್ನ್ ಆಯ್ನಿಡೆಗೆ ಬಟ್ 1 week ಲೇಟ್ ಜಾಯ್ನ್ ಆಯ್ಡಲ್ಲ ಹಿಂಗೆ ಮ್ಯಾಮ್ನ ಟೀಚಿಂಗ್ ಎಡ್ಡೆ ಐತನ್ ಪಂಡ ಆ್ಯಂಡ್ ಬೇರೆ ಸ್ಟೂಡೆಂಟ್ಸ್ನಾಗ ಏನು ಒಳ್ಳೆ ಅಕಲ್ನೊಟ್ಟಿಗೆ ಅಕಲ್ನ ಒಂದಕ್ಕೆ ರೀಚ್ ಆಯ ಎಡ್ಡೆ ಕ್ಲಾಸ್ ಎಡ್ಡೆ ಪಂಡು ಕೊಟ್ಟಿನ ಟೀಚರು ಫಸ್ಟ್ ನೆರ್ಪೇರು ಆಮೇಲೆ ನಮ್ಮ ಮನಸ್ಸಿಗೆ ತೊಂದರೆ ಬರಲಿ ಆ್ಯಕ್ಚುಲಿ ಅವ್ರು ನಮ್ಮ ಎಡ್ಡೆಗೆ ಪಂತೀನಿ ಒಬ್ಬ ಎಡ್ಡೆ ಅದು ಕಲ್ಪವೇರು ಮಸ್ತ್ ಎಡ್ಡೆ ಕಲ್ಪವೇರು ದಯಕ್ ಪಂಡ ಎಂಕಲ್ ನಾವು ವರ್ಕ್ದ ಮಿತ್ತು ಎಂಕಲ್ನ ಚೂಲ ಕಾನ್ಫಿಡೆನ್ಸ್ ಇತ್ತಜಿ ಸೊ ಫೈನಲ್ ಎಂಕಲ್ ವರ್ಕ್ ಮುಗಿಬೇಕು ಎಂಕಲ್ನ ವರ್ಕ್ ತುಯ್ಬಕ್ಕನೆ ಗೊತ್ತಾರೆ ಲೈಕ್ ಎಂಕಲೆ ಕಲ್ಪದೇರು ಪಂಡದು ಸೊ ಶಿ ಇಸ್ ಅ ವೆರಿ ಗುಡ್ ಟೀಚರ್ ಚೂಸ್ ಮಲ್ಪವಾಡ ರಚನಾ ಆರಿ ವರ್ಕ್ ದ ಬೆಸ್ಟ್ ಚೂಸ್. ಥ್ಯಾಂಕ್ ಯು. ಪವಿತ್ರ ಪೆರಡೂರಿಂದ ಬಂದಿದ್ದೇನೆ. ಮೊದಲಿಂದಲೂ ಆರಿ ವರ್ಕು ಕಲಿಬೇಕಂತ ತುಂಬ ಆಸೆ ಇತ್ತು. ಹಾಗಾಗಿ ಇಲ್ಲಿ ಒಮ್ಮೆ ಬಂದು ಕೇಳಿದ್ದೆ. ಅವ್ರು ಮೇಡಮ್ ಇದು ನಂಬರ್ ಸಹ ಕೊಟ್ಟಿದ್ದರು. ಕಾಲ್ ಮಾಡಿ ಕೇಳಿದಾಗ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗಿ ಅಂತ ಹೇಳಿದರು. ಬಟ್ ನಂಗೆ ಆನ್ಲೈನ್ ಕ್ಲಾಸ್ ಇಷ್ಟ ಇರಲಿಲ್ಲ ಅಂತಂದ್ರೆ ನನಗೆ ಮನೇಲಿ ಸ್ವಲ್ಪ ನೆಟ್ಟಿನ ಪ್ರಾಬ್ಲಮ್ ಇತ್ತು, ಹಾಗಾಗಿ ಜಾಯ್ನ್ ಆಗಲಿಲ್ಲ. ಆಮೇಲೆ ಅವರು ಕ್ಲಾಸ್ ಇದ್ದಾಗ ಹೇಳ್ತೀನಿ ಅಂತ ಹೇಳಿದರು. ಅವರು ನಂಬರ್ ಸೇವ್ ಮಾಡಿದ್ದೆ, ಅವ್ರದ್ದು ಸ್ಟೇಟಸ್ ಎಲ್ಲ ನೋಡ್ತಾ ಇದ್ದೆ. ಒಬ್ಬೊಬ್ಬರು ಡಿಸೈನ್ ತುಂಬ ಚೆಂದ ಬರ್ತಿತ್ತು. ಅದು ನೋಡಿ ನನಗೂ ಕೂಡ ಮಾಡಬೇಕಂತ ಅನಿಸ್ತಾಯಿತ್ತು. ಆಮೇಲೆ ಮೇಡಮ್ ಕಾಲ್ ಮಾಡಿದರು. ಕಾಲ್ನಲ್ಲಿ ನಾನು ಅವ್ರ ಟಚಲ್ಲೇ ಇದ್ದೆ ಸ್ವಲ್ಪ. ಆಮೇಲೆ ಒಂದು ಬ್ಯಾಚಲ್ಲಿ ಇದೆ ಆನ್ಲೈನ್ ಇದು ಬ್ಯಾಚ್ ಉಂಟು, ಒಬ್ಬರು ಇದು ಕ್ಯಾನ್ಸಲ್ ಮಾಡಿದರು, ನೀವು ಜಾಯ್ನ್ ಆಗ್ತೀರಿ ಅಂತ ಕೇಳಿದರು. ಹಾಗಾಗಿ ನಾನು ಜಾಯ್ನ್ ಆಗ್ತೇನೆ ಅಂತ ಹೇಳಿದೆ. ಮೊನ್ನೆ ಮಾರ್ಚಿಗೆ ಜಾಯ್ನ್ ಆದೆ. ಆಮೇಲೆ ತುಂಬ ಖುಷಿ ಆಯಿತು ಇಲ್ಲಿ ಕ್ಲಾಸಿಗೆ ಬಂದು. ಫಸ್ಟೇ ದಿನ 2ನೇ ದಿನ ಫುಲ್ ಬೋರ್ ಆಯಿತು, ಮತ್ತು ಅದು ಆಗ್ತದೆ ಇಲ್ವ ಅಂತ ಅನಿಸ್ತಾಯಿತ್ತು ನನಗೆ. ಆಮೇಲೆ ನಾನು ಮುಂದೆ ಹೊರಿತೇನೋ ಇಲ್ವ, ಒಬ್ರೊಬ್ರದ್ದು ಡಿಸೈನ್ ನೋಡಿ ಅವರೆಷ್ಟು ಫಾಸ್ಟ್ ಹೋಗ್ತಿದ್ದಾರೆ ಇವರೆಷ್ಟು ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಆಯ್ತು, ನಂದು ಕಲಿತಾ ಹೋದೆ, ಪ್ರಾಕ್ಟೀಸ್ ಸ್ವಲ್ಪ ಮಾಡಿದೆ. ಆಮೇಲೆ ಒಂದೊಂದು ಒಂದು ಬ್ಲೌಸ್ ಡಿಸೈನ್ ಆಯಿತು. ಮತ್ತು ಮೇಡಮ್ ಎಷ್ಟೇ ಸಲ ಡೌಟ್ ಕೇಳಿದ್ರು ರಿಪೀಟ್ ಹೇಳ್ತಾನೆ ಇದ್ದರು ನಮಗೆ. ಅದು ಖುಷಿ ಆಯಿತು, ನನಗೆ ಖುಷಿ ಆಯಿತು ಕ್ಲಾಸು ಜಾಯ್ನ್ ಆಗೋದು. ಅಷ್ಟೇ ಮೇಡಮ್. ಥ್ಯಾಂಕ್ ಯು. ರಕ್ಷಿತಾ ಅಂತ ಕಾರ್ಕಳದಿಂದ ಬರೋದು ನಾನು. ನನಗೆ ಒಂದು 2 ವರ್ಷದಿಂದ ಆರಿ ಕಲಿಬೇಕಂತ ತುಂಬ ಆಸೆ ಇತ್ತು. ನನಗೆ ಏನೋ ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಹಾಗೆ ಬಂದೆ ಇಲ್ಲಿ. ಮೇಡಮ್ ತುಂಬ ಒಳ್ಳೆ ಕಲಿಸಿಕೊಡ್ತಿದ್ದಾರೆ. ಮತ್ತು ಫಸ್ಟ್ ನಾನು ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ, ಅಲ್ಲೆಲ್ಲ ಅವರು ಕಲಿಸೋದು ರೀತಿ ಎಲ್ಲ ತುಂಬ ಒಳ್ಳೆಯದಿತ್ತು, ಹಾಗೆ ಸೇರಿದ್ದು. ಒಂದು ಬ್ಲೌಸ್ ಆಯ್ತಲ್ಲ? ಒಂದು ಬ್ಲೌಸ್ ಚಿಕ್ಕಮ್ಮನಿಗೆ ಮಾಡಿದಲ್ಲ? ಚಿಕ್ಕಮ್ಮನಿಗೆ ಮಾಡಿ. ಇದು ಸೆಕೆಂಡ್ ಬ್ಲೌಸ್ ಅಲ್ಲ? ಓಕೆ. ಈಗ ಸೆಕೆಂಡ್ ಬ್ಲೌಸ್ ಮಾಡ್ತಿದ್ದೇನೆ. ಮುಗಿತಾ ಬಂತ? ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಉಂಟು, ಈಗ ಚಂದ ಮಾಡ್ತಿದ್ದೇನೆ ಅಂತ. ಕಸ್ಟಮರ್ ಆರ್ಡರ್ ಎಲ್ಲ ತಗೊಳ್ತೀರಾ? ಕಸ್ಟಮರ್ ಆರ್ಡರ್ ತಗೊಳ್ತೇನೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಾನು ಅಶ್ವಿನಿ ಅಂತ ಕಾಪಿನಿಂದ. ನನಗೆ ಇದು ಕಲಿಬೇಕು ಅಂತ ತುಂಬ ಆಸೆ ಇತ್ತು. ಮತ್ತು ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿದ್ದೆ, ಮತ್ತು ಫ್ರೆಂಡ್ಸ್ ಎಲ್ಲ ಕೇಳುವಾಗ ಇಲ್ಲಿ ಒಳ್ಳೆ ಉಂಟು ಅಂತ ಹೇಳಿದರು. ಅದಕ್ಕೆ ಇಲ್ಲಿ ಜಾಯ್ನ್ ಆಗಿದ್ದೆ. ಇದು ಮ್ಯಾಮ್ ತುಂಬ ಒಳ್ಳೆ ಮಾಡಿ ಕಲಿಸ್ತಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ನಾವು 5000 ಕೊಟ್ಟರು ನಮಗೇನು ಲಾಸ್ ಇಲ್ಲ, ಯಾಕೆಂದರೆ 2 ಬ್ಲೌಸದ್ದು ಇದು ಡಿಸೈನ್ ಎಲ್ಲ ಹೇಳಿಕೊಡ್ತಾರೆ. ಯಾರಿಗದು ಹೇಳಲಿಕ್ಕೆ ಇಷ್ಟ ಇದ್ದರೆ ಇಲ್ಲೇ ಜಾಯ್ನ್ ಆಗಿ ಮ್ಯಾಮ್ ಒಳ್ಳೆ ಮಾಡಿ ಹೇಳಿಕೊಡ್ತಾರೆ, ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.